ಬಿಜೆಪಿಯನ್ನು ಕರ್ನಾಟಕದ ಅಸ್ಮಿತೆ ಮತ್ತು ಅಸ್ತಿತ್ವ ಉಳಿಸಿಕೊಳ್ಳೋದಕ್ಕೋಸ್ಕರ ಬಿಜೆಪಿಯನ್ನು ಯಾಕೆ ಸೋಲಿಸಲೇಬೇಕಾದ ಪರಿಸ್ಥಿತಿ ಇದೆ, ಯಾಕೆ ನಾವು ಸೋಲಿಸಲೇಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳನ್ನ ಹಂಚ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಹಲವಾರು ಸ್ನೇಹಿತರು ಬಂದಿದ್ದೀರಾ, ಬೇರೆ ಬೇರೆ ಊರುಗಳಿಂದ ಬಂದಿದ್ದೀರಾ, ಹಲವಾರು ಹಿರಿಯರಿದ್ದೀರಾ, ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ಎಷ್ಟೋ ವರ್ಷಗಳಿಂದ ತೊಡಗಿಕೊಂಡಿರುವಂಥ ಅದ್ರ ಮೂಲಕ ಅನುಭವ ಪಡ್ಕೊಂಡಿರುವಂಥವ್ರು ಇದ್ದೀರಾ. ಮತ್ತು ನಾವೆಲ್ಲರೂ ಇಲ್ಲಿ ಸೇರಿರತಕ್ಕಂಥದ್ದು ಯಾರೂ ಕೂಡ ವೈಯಕ್ತಿಕ ಲಾಭಕ್ಕಾಗಿ ಇವತ್ತು ಸೇರಿಲ್ಲ. ಇವತ್ತು ನಾವು ನಮ್ಮ ವೈಯಕ್ತಿಕ ಲಾಭಕ್ಕಿಂತ ಹೆಚ್ಚಾಗಿ ಇನ್ಫ್ಯಾಕ್ಟ್ ವೈಯಕ್ತಿಕವಾಗಿ ರಿಸ್ಕ್ ತಗೊಂಡಾದರೂ ಸರಿ ಈ ರಾಜ್ಯವನ್ನು, ಈ ದೇಶವನ್ನು ಉಳಿಸ್ಕೋಬೇಕು ಅನ್ನೋ ಎಚ್ಚರದಿಂದ ಇವತ್ತು ಸೇರಿದ್ದೀವಿ. ಮತ್ತು ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ BJP ಸೋಲಿಸಬೇಕು ಅಂತ ಇದೆ. ಮತ್ತು BJP ಯಾಕೆ ಸೋಲಿಸಬೇಕು ಅಂತಲೂ ಗೊತ್ತಿದೆ. ಬಹುತೇಕರಿಗೆ ನಮ್ಮಲ್ಲಿ BJP ಯಾಕೆ ಸೋಲಿಸಬೇಕು ಅಂತಲೂ ಗೊತ್ತಿದೆ. ಆದರೂ ಕೂಡ ನಾವು ಮತ್ತು BJPಯನ್ನು ಯಾಕೆ ಸೋಲಿಸಬೇಕು ಅಂತ ಇದೊಂದು ಸ್ಪೀಚಲ್ಲಿ ಮಾತಾಡಿ ಸ್ವಲ್ಪ ಕೆಲವು ವಿಷಯಗಳನ್ನ ಹೇಳಿ ನಾವು ಅದನ್ನು ಪರಿಪೂರ್ಣಗೊಳಿಸೋಕ್ಕಾಗಲ್ಲ. ಯಾಕೆ ಅಂತಂದರೆ ನಮ್ಮ ಕಡೆಯಿಂದ ಮುಖ್ಯವಾಗಿ ಆಗಬೇಕಾಗಿರೋ ಕೆಲಸ ಈ ರಾಜ್ಯದ ಪ್ರತಿಯೊಬ್ಬರಿಗೂ ಕನ್ವಿನ್ಸ್ ಆಗುವ ರೀತಿ, ಅರ್ಥ ಆಗುವ ರೀತಿ BJPಯನ್ನು ಯಾಕೆ ಸೋಲಿಸಬೇಕು ಅನ್ನೋದನ್ನು ತಲುಪಿಸುವ ಜವಾಬ್ದಾರಿ ನಮ್ಮ ಮೇಲಿದೆ. ಅದಕ್ಕೆ ಇನ್ನೂ ಮುಂದಿನ ದಿನಗಳಲ್ಲಿ ಹಲವಾರು ರೀತಿಯ ಕೆಲಸಗಳನ್ನ ಮಾಡಬೇಕಾಗಿದೆ. ಸಾವಿರಾರು ವಿಷಯಗಳಿದೆ. ಪ್ರತಿಯೊಂದು ವಿಷಯದಲ್ಲೂ ಬೇರೆ ಬೇರೆ ರೀತಿ ಬೇರೆ ಬೇರೆ ಸಮುದಾಯಗಳಿಗೆ ತಲುಪಿಸುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ. BJPಯನ್ನು ಯಾಕೆ ಸೋಲಿಸಬೇಕು ಅಂತ ಕನ್ವಿನ್ಸ್ ಆಗುವ ರೀತಿಯಲ್ಲಿ ಇವತ್ತು ಒಂದು ಬ್ರೀಫ್ ಆಗಿ ನಮಗೆ ನಾವು ಮತ್ತೊಮ್ಮೆ ಹೇಳಿಕೊಳ್ಳುವ ಒಂದು ಪ್ರಯತ್ನ ಅಷ್ಟೇ ಇದು. ಇದಾದ ಮೇಲೆ ವಾಸು ಅವರು ನಮ್ಮಲ್ಲಿ ಸುಧೀರ್ ಅವರಾಗಲೇ ಹೇಳಿದಾಗೆ ಕಾಂಗ್ರೆಸ್ನವ್ರಿಗೆ ಸಹ ಮತ್ತು BJP ಸೋಲ್ಲೇಬೇಕು ಅಂತ ಅತ್ಯಂತ ಸ್ಟ್ರಾಂಗ್ ಇರೋರಿಗೂ ಸಹ ಅಯ್ಯೋ BJP ಗೆದ್ದುಬಿಡುತ್ತೇನೋ ಅನ್ನೋ ಭಾವನೆ ಇದೆ. ಅದು ಅತ್ಯಂತ ಆ್ಯಕ್ಚುಲಿ ಯುದ್ಧ ಮಾಡುವಾಗ ನಮ್ಮಲ್ಲಿ ಗೆಲ್ತೀವಿ ಅನ್ನೋದಿಲ್ಲದೆ ಹೋದರೆ ನಾವು ಯುದ್ಧ ಶುರುವಾಗಿ ಮೊದಲೇ ಸೋತಿರ್ತೀವಿ. ಇವತ್ತು ರಾಜ್ಯದಲ್ಲಿರೋ ಪರಿಸ್ಥಿತಿ ಅದೇ. BJP ಸೋಲ್ಲೇಬೇಕು ಅಂತಿರೋರು ಕೂಡ ಅವ್ರಿಗೆ ಗೆದ್ಬಿಡ್ಬೋದು, ರಾಮ ಮಂದಿರ ಆಯಿತು, ಅದಾಯಿತು, ಇದಾಯಿತು ಅಂತ ಹೇಳ್ತಾರೆ. ಹಾಗಾಗಿ ಅತಿ ಮುಖ್ಯವಾಗಿ ಲಂಚ್ ಆದಮೇಲೆ ವಾಸು ಅವರು ಪ್ರೆಸೆಂಟೇಷನ್ ಕೊಡ್ತಾರೆ BJPಯನ್ನು ಹೇಗೆ ಸೋಲಿಸುವುದು ಅಂತ. ಮತ್ತು ಅವರ ಪ್ರೆಸೆಂಟೇಷನಲ್ಲಿ ತುಂಬ ಮುಖ್ಯವಾದ ಇನ್ನೊಂದು ಅಂಶ ಏನಿರುತ್ತೆ ಅಂತಂದರೆ, ಏನು ಜನಮಾನಸದಲ್ಲಿ ಒಂದು ನಂಬಿಕೆ ಇದೆಯಲ್ಲ, BJP ಸೇರಿನ ಗೆದ್ಬಿಡುತ್ತೆ, ಮೋದಿಗೆ ಆಲ್ಟರ್ನೇಟಿವ್ ಇಲ್ಲ, ರಾಮ ಮಂದಿರ ಮಾಡಿದ್ದಾರೆ, ಇನ್ನೇನು ಅಂತೆಲ್ಲ ಇದೆಯಲ್ಲ. ಆದರೆ ವಾಸ್ತವ BJP ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಕೂಡ BJP ಹೋದ ಸರಿ ಏನು ಗೆದ್ದಿತ್ತಲ್ಲ 303 ಸೀಟ್ ಇರಲಿ, ಮೆಜಾರಿಟಿ ಮಾರ್ಕನ್ನು ರೀಚ್ ಆಗೋದು ಕೂಡ BJPಗೂ ಅಷ್ಟು ಸುಲಭವಿಲ್ಲ ಅನ್ನುವ ಅಂಕಿಅಂಶಗಳನ್ನ ವಾಸು ನಿಮ್ಮ ಮುಂದೆ ಇಡಲಿದ್ದಾರೆ. ಅದು ನಮ್ಮೆಲ್ಲರಿಗೂ ಇನ್ನೂ ಹೆಚ್ಚು ಕಾನ್ಫಿಡೆನ್ಸನ್ನು ಕೊಡುವಂಥ ಬಹಳ ಮುಖ್ಯ ಅಂಶ. ಯಾಕೆ ಅಂತಂದರೆ BJP ಗೆಲ್ಲೋದಷ್ಟು ಸುಲಭ ಇಲ್ಲ ಅನ್ನೋದು BJPಯವ್ರಿಗೆ ಗೊತ್ತಾಗಿರೋ ಕಾರಣಕ್ಕೆ ಜಗದೀಶ್ ಶೆಟ್ಟರ್ನು ಕರ್ಕೊಂಡಿದ್ದಾರೆ, ನಿತೀಶ್ನು ಕರ್ಕೊಂಡಿದ್ದಾರೆ, ಇನ್ನೇನು ಮಾಡ್ತಿದ್ದಾರೆ. ಈಗ BJPಯನ್ನು ನಾವು ಸೋಲಿಸಲೇಬೇಕಾದ ಅವಶ್ಯಕತೆ ಇವತ್ತು ಯಾಕಿದೆ ಅನ್ನೋದು ಹೇಳೋಕ್ಕೆ ಮೊದಲು ಸುಧೀರ್ ಅವರು ಹೇಳಿದಂಥ ಇನ್ನೊಂದು ವಿಷಯದ ಬಗ್ಗೆ ನಾನು ಹೇಳಬೇಕು ಅಂತ ಅನ್ನಿಸ್ತು. ಅವರು ಜಗದೀಶ್ ಜಾಣೆಯರ ಬಗ್ಗೆ ಹೇಳಿದರು. ಅದು ನನಗೆ ಯಾಕೆ ಮುಖ್ಯ ಅಂತಂದರೆ, ಅದು ಶುರುವಾಗಿದ್ದು 2022ನೇ ಇಸ್ವಿ ಜೂನ್ ತಿಂಗಳಲ್ಲಿ. ಆಗ ಪಠ್ಯಪುಸ್ತಕ ಪರಿಷ್ಕರಣೆಯಲ್ಲಿ ಹೊಸ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡುವಾಗ ಕುವೆಂಪು ಅವರಿಗೆ ಅವಮಾನ ಮಾಡಲಾಗಿತ್ತು ಹೊಸ ಪಠ್ಯಗಳಲ್ಲಿ, ಬಸವಣ್ಣನವ್ರಿಗೆ ಅವಮಾನ ಮಾಡಲಾಗಿತ್ತು, ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಲಾಗಿತ್ತು. ಆದರೆ ಹಾಗೆಲ್ಲ ಮಾಡಿದರೂ ಕೂಡ ಒಕ್ಕಲಿಗ ಸಮುದಾಯ ಕುವೆಂಪು ಅವರಿಂದ ನಮ್ಮ ಸಮುದಾಯಕ್ಕೆ ಗೌರವ ಬಂದಿದೆ ಅಂತ ಗೊತ್ತಿದ್ರೂ ಕೂಡ ಏನು ಮಾತಾಡದೆ ಸುಮ್ಮನಿದ್ರು. ಅವತ್ತು ಜಗದೀಶ್ ಜಾಣೆಯವರು ಒಂದು ಸಣ್ಣ ವಿಡಿಯೋ ಮಾಡಿ ಒಕ್ಕಲಿಗರ ಸಂಘ ಏನು ಮಾಡ್ತಾ ಇದೆ, ಸ್ವಾಮೀಜಿ ಏನು ಮಾಡ್ತಾ ಇದ್ದಾರೆ, ಚುಂಚನಗಿರಿ ಸ್ವಾಮೀಜಿ ಏನು ಮಾಡ್ತಾ ಇದ್ದಾರೆ ಅಂತ ಒಂದು ವಿಡಿಯೋ ಮಾಡಿದಾಗ ಬೀದಿಲಿ ಸಿಕ್ಕಿದ ಒಕ್ಕಲಿಗರೆಲ್ಲ ಒಕ್ಕಲಿಗರ ಸಂಘ ಡೈರೆಕ್ಟರ್ಗಳಿಗೆ ಬೈಯಕ್ಕೆ ಶುರು ಮಾಡಿದ್ರು, ನೀವೇನು ಮಾಡ್ತಾ ಇದ್ದೀರಾ ಅಂತ. ಸ್ವಾಮೀಜಿಗೂ ಬೈಯಕ್ಕೆ ಶುರು ಮಾಡಿದ್ರು. ಆಗ ಅನಿವಾರ್ಯವಾಗಿ ಒಕ್ಕಲಿಗರ ಸಂಘ ಅದನ್ನು ಕೆಲಸ ಕೈ ಎತ್ಕೊಳ್ಬೇಕಾಯಿತು. ಆ ಸಮಯದಲ್ಲಿ ನಾನು ಇನ್ನೂ ವರ್ಕ್ ಮಾಡ್ತಾ ಇದ್ದೆ. ನಾನು ರಾಜ್ಯ ಒಕ್ಕಲಿಗರ ಸಂಘದ ಇಂಜಿನಿಯರಿಂಗ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೆ ಮತ್ತು ಆ ಟೈಮ್ನಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಎಂಪ್ಲಾಯೀಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಆಗಿದ್ದೆ. ಅಲ್ಲಿ ಯಾವ ರೀತಿ ನಡೀತಾ ಇತ್ತು ಅಂತಂದರೆ, BJP ಗೌರ್ಮೆಂಟು ಒಕ್ಕಲಿಗರ ಸಂಘ ಭಾಗವಹಿಸಬಾರ್ದು ಪ್ರತಿಭಟನೆಯಲ್ಲಿ ಅಂತ. ನಾನು ಒಕ್ಕಲಿಗರ ಸಂಘದ ಅಧ್ಯಕ್ಷ ಹತ್ರ ಹೋಗ್ಬಿಟ್ಟು ನಾವು ಭಾಗವಹಿಸಲೇಬೇಕು, ಸ್ವಾಮೀಜಿ ತಪ್ಪು ಮಾಡ್ತಾ ಇದ್ದಾರೆ, ಸ್ವಾಮೀಜಿಯವರು ಇನಿಷಿಯಲಿ ರೆಡಿ ಇರಲಿಲ್ಲ, ಸ್ವಾಮೀಜಿಯವರು ತಪ್ಪು ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಹೇಳಿ ನಾವು ಭಾಗವಹಿಸಲೇಬೇಕು ಅನ್ನೋ ಸ್ಟ್ಯಾಂಡ್ ತಗೊಂಡಾಗ ಫೈನಲಿ ಎಲ್ಲ ಕಡೆಯಿಂದ ಪ್ರಜರು ಬಂದಾಗ
ಭಾಗವಹಿಸಿ ದೊಡ್ಡ ಪ್ರತಿಭಟನೆ ಆಯಿತು. ಅದಾದ ಮೇಲೆ ಉರಿಗೌಡ ನಂಜೇಗೌಡ ವಿಷಯದಲ್ಲಿ ಅವರು ಹೇಗೆ ಫೇಲ್ ಆದರು ಅಂತ ಗೊತ್ತಿದೆ. ಸುಧೀರ್ ಅವರು ಹೇಳಿದಂಗೆ ಉರಿಗೌಡ ನಂಜೇಗೌಡ ವಿಷಯದಲ್ಲಿ ನಮ್ಮ ಸ್ನೇಹಿತರು ಹಿಂದ್ಗಡೆ ಕೂತಿದ್ದಾರೆ, ನಾಗಮಂಗಲದ ರಮೇಶ್ ಅಂತ ಅಡ್ವೊಕೇಟ್ ಅವರು ಟಿಪ್ಪು ಸುಲ್ತಾನ್ ಮರಣ ಹೊಂದಿದ ಬಗ್ಗೆ ಬಂದಿರತಕ್ಕಂಥ 40 ಪುಸ್ತಕಗಳನ್ನ ಸ್ವಾಮೀಜಿಯವರಿಗೆ ತಗೊಂಡೋಗ್ಕೊಟ್ಟು ಉರಿಗೌಡ ನಂಜೇಗೌಡ ಉಲ್ಲೇಖ ಯಾವ ಪುಸ್ತಕದಲ್ಲೂ ಬಂದಿಲ್ಲ, ಕಂಪ್ಲೀಟ್ ಸುಳ್ಳು ಅನ್ನೋದನ್ನ ಮನವರಿಕೆ ಮಾಡಿಕೊಟ್ಟ ಮೇಲೆ ಬೇರೆ ಸಮುದಾಯದ ಬೇರೆಯವರು ಹೇಳಿದ್ಮೇಲೆ ಸ್ವಾಮೀಜಿಯವರು ಆ ಮಿನಿಸ್ಟರ್ಗಳನ್ನ ಕರೆದು ಉರಿಗೌಡ ನಂಜೇಗೌಡ ಮಾತಾಡಬೇಡಿ ಅಂತ ಹೇಳಿದ್ರು. ನಿಮಗೆ ನೆನಪಿರ್ಬೋದು, ಒಂದು ಸಮುದಾಯ ಅಥವಾ ಎಚ್ಚರಗೊಂಡಂಥ ಸಮುದಾಯ ತಮ್ಮ ಅಸ್ಮಿತೆಯನ್ನು ಅರ್ಥಕೊಂಡು ನಿಂತ್ಕೊಂಡಾಗ ಏನಾಗ್ತದೆ ಅಂತ ಅದಕ್ಕೆ ಸಂಬಂಧಪಟ್ಟಿದ್ದ ಒಂದು ಉದಾಹರಣೆ. ನರೇಂದ್ರ ಮೋದಿ ಮಂಡ್ಯಕ್ಕೆ ನಾಳೆ ಬರ್ತಾ ಇದ್ದಾರೆ, ಹೋದ್ಸರಿ ಚುನಾವಣೆಗಿಂತ ಮುಂಚೆ ನಾಳೆ ಬರ್ತಾ ಇದ್ದಾರೆ. ಇಂದಿನ ದಿನ ಮಂಡ್ಯದಲ್ಲಿ ಉರಿಗೌಡ ನಂಜೇಗೌಡ ಆರ್ಚ್ ಅಂತ ನಿಲ್ಲಿಸಿದರು. ಆದರೆ ಅದ್ರ ವಿರುದ್ಧ ಎಷ್ಟು ದೊಡ್ಡ ಗಲಾಟೆ ಆಗುವ ಸೂಚನೆ ಅವ್ರಿಗೆ ಸಿಕ್ತು ಅಂದರೆ ಜಗದೀಶ್ ಜಾಣೆಯವರು, ನಾವುಗಳು ಹಲವಾರು ಜನ ಸೇರಿಕೊಂಡು ಮಧ್ಯರಾತ್ರಿಗೆ ಅವರು ಆರ್ಚನ್ನು ತೆಗಿಬೇಕಾಯಿತು. ಕಡೆಗೆ ಮೋದಿ ಬಂದಿದ್ದ ವಿಷಯ ಆಗಲಿಲ್ಲ. ಅದೆಲ್ಲ ಘಟನೆಗಳು ನಡೆದ್ಮೇಲೆ ಅದೇ ದೊಡ್ಡ ಹೈಲೈಟ್ ಆಗಿ ಮೋದಿಗೆ ಪಬ್ಲಿಸಿಟಿನೇ ಸಿಗಲಿಲ್ಲ. ಮತ್ತು ಇದೇ ಒಂದು ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳೋಕ್ಕೆ ನಾನು ಬಯಸ್ತೀನಿ. ಮೊನ್ನೆ ಮಂಡ್ಯದಲ್ಲಿ ಆಗಿದ್ದ ಘಟನೆ ಬಗ್ಗೆ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೀನಿ. ಉರಿಗೌಡ ನಂಜೇಗೌಡ ಬಗ್ಗೆ ನಾವೆಲ್ಲ ಒಂದು ಕ್ಯಾಂಪೇನ್ ಮಾಡಿದಾಗ, ಜನರನ್ನು ಎಚ್ಚರಿಸೋ ಕ್ಯಾಂಪೇನ್ ಮಾಡಿದಾಗ ಅದ್ರಲ್ಲಿ ನಾನು ಒಂದು ವಿಡಿಯೋ ಮಾಡಿದ್ದೆ. ಉರಿಗೌಡ ನಂಜೇಗೌಡರನ್ನು ಸೃಷ್ಟಿ ಮಾಡಿದ್ದು BJP ಒಕ್ಕಲಿಗರನ್ನ ಅವಮಾನ ಮಾಡಲಿಕ್ಕೋಸ್ಕರ ಅಂತ. ನಾವು ಸಮುದಾಯಗಳನ್ನ ಇಟ್ಕೊಂಡೇ ವರ್ಕ್ ಮಾಡಬೇಕಾಗ್ತದೆ. ಅಂಥ ಟೈಮ್ನಲ್ಲಿ ಆ ವಿಡಿಯೋ ನೋಡಿ ಕುಮಾರಸ್ವಾಮಿ ನಂಬರ್ ತೊಗೊಂಡು ಫೋನ್ ಮಾಡಿದ್ರು, ಮಾತಾಡಬೇಕು ಬನ್ನಿ ಅಂತ. ಅವ್ರ ಮನೆಗೆ ಹೋದಾಗ ಕುಮಾರಸ್ವಾಮಿ ಅವರು ಹೇಳಿದ್ರು, ಭಾಳ ಒಳ್ಳೆ ಕೆಲಸ ಮಾಡಿದ್ದೀರ ನೀವು, ನಾನು ಈ ವಿಡಿಯೋ ನೋಡಿ ಅದ್ರ ಕೆಲವು ವಿಷಯಗಳನ್ನು ಮಾತಾಡಿದೆ ಪಬ್ಲಿಕ್ಕಲ್ಲಿ, ಮತ್ತು ಇದರಿಂದ ಜನಕ್ಕೆ ಎಚ್ಚರ ಮಾಡುತ್ತೆ. ಮತ್ತು RSS BJP ಈ ರೀತಿ ಜನಗಳನ್ನ ಒಡೆದಾಡುತ್ತದೆ, ಇವರು ಪೇಶ್ವೆ ಬ್ರಾಹ್ಮಣರ ಇದನ್ನು ಎಲ್ಲರ ಮೇಲೆ ಹೇಳ್ತಾ ಇದ್ದಾರೆ, ಅದಕ್ಕೆ ನಾನು ಪಬ್ಲಿಕ್ಕಾಗಿ ಮಾತಾಡ್ತಾ ಇರೋದು ಅಂತ ಹೇಳಿದರು. ನಾನು ಅದಕ್ಕೆ ಮೊನ್ನೆ ಮಂಡ್ಯ ಡಿಸ್ಟ್ರಿಕ್ಟ್ ವಿಡಿಯೋ ಮಾಡುವಾಗ ಹೇಳಿದೆ, ಕುಮಾರಸ್ವಾಮಿ ಇದನ್ನ ಕರೆದು ಹೇಳಿದ್ದಾರೆ ಅಂದರೆ ಅವರಿಗೆ RSS ಎಷ್ಟು ವಿಷಕಾರಿ ಸಮಾಜಕ್ಕೆ ಅಂತ ಚೆನ್ನಾಗಿ ಗೊತ್ತಿದ್ದು ಕೂಡ ಅಧಿಕಾರಕ್ಕೋಸ್ಕರ ಕೇಸ್ ವಿಷಲ್ ಹಾಕ್ಕೊಳ್ತಾರಲ್ಲ. ಹಾಗಾಗಿ ಮಂಡ್ಯದಲ್ಲಿ ನಡೆದಿರೋ ಘಟನೆಗೆ RSSಗಿಂತ ಹೆಚ್ಚು ಅಕ್ಷಮ್ಯ ಅಪರಾಧ ಮಾಡಿರೋದು ಕುಮಾರಸ್ವಾಮಿ ಅಂತ ಹೇಳ್ಬಿಟ್ಟು. ಸೊ ಈ ಎಚ್ಚರದೊಂದಿಗೆ ನಾವು ಕೆಲಸ ಮಾಡಬೇಕಾಗ್ತದೆ. ಈಗ ನಾವು ಯಾಕೆ ಚುನಾವಣೆಯಲ್ಲಿ BJPನ ಸೋಲಿಸಲೇಬೇಕಾಗಿದೆ? ಮೊದಲನೇ ನನ್ನ 3 ಅಂಶಗಳನ್ನ ಇಟ್ಕೊಂಡು ಮಾತಾಡ್ತೀನಿ. ಮೊದಲು ನೇರವಾಗಿ ಕರ್ನಾಟಕದ ಇಟ್ಕೊಂಡೇ ಮಾತಾಡೋಣ. ಕರ್ನಾಟಕದ ದೃಷ್ಟಿಯಿಂದ BJPನ ಯಾಕೆ ಸೋಲಿಸಬೇಕಾಗಿದೆ? ನಾವೆಲ್ಲ ಕೇಳಿರ್ತೀವಿ, ನಮ್ಮ ಜೊತೆ ಇರೋ ಹುಡುಗರುಗಳು ಉದಾಹರಣೆಗೆ JDS ಹುಡುಗರು ಹೇಳ್ತಾ ಇರ್ತಾರೆ, ಕರ್ನಾಟಕಕ್ಕೆ ಕುಮಾರಣ್ಣ, ದೇಶಕ್ಕೆ ಮೋದಿ ಅಂತ ಹೇಳ್ತಾ ಇರ್ತಾರೆ. ಮತ್ತು ನಮ್ಮ ಜೊತೆ ಇರೋ ಅನೇಕ ಹುಡುಗರು, ನಿನ್ನೆ ಮೈಸೂರಲ್ಲಿ ಕುವೆಂಪು ಕ್ರಾಂತಿಗೆ ಹೇಳಿದ ಅದ್ಭುತವಾದ ಒಂದು ಕಾರ್ಯಕ್ರಮ ಆಯಿತು. ಅಲ್ಲಿ ಸಿಕ್ಕಿದಂಥ ಕಾಂಗ್ರೆಸ್ ಕಾರ್ಯಕರ್ತರು ಹಲವಾರು ಮಂದಿ ಹೇಳ್ತಾ ಇದ್ರು, ಸರ್ ನಾವು ಕಾಂಗ್ರೆಸ್ ಇಲ್ಲಿ ಗೆಲ್ಲಿ ಅಂತ ತುಂಬ ವರ್ಕ್ ಮಾಡಿದ್ದೀವಿ, ಕಾಂಗ್ರೆಸ್ ಕಾರ್ಯಕರ್ತರು, ಆದರೂ ನಮ್ಮ ಮನಸ್ಸೊಳಗಡೆ ಈಗ ಈ ನಡೆಯೋ ಚುನಾವಣೆಯಲ್ಲಿ ಮೋದಿ ಗೆಲ್ಲಿ ಅಂತಿದೆ, ಮೋದಿ ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಅಂತ. ಅಂದರೆ ನಮ್ಮಲ್ಲಿ ಹಲವಾರು ಜನ ದೇಶಕ್ಕೋಸ್ಕರ ಮೋದಿಗೆ ಓಟ್ ಹಾಕೋಣ, ದೇಶಕ್ಕೋಸ್ಕರ BJPಗೆ ಓಟ್ ಹಾಕೋಣ ಅಂತ ಮಾತಾಡ್ತಾ ಇದ್ದಾರೆ. ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಅಂದರೆ, ನಮ್ಮಲ್ಲಿ ಏನಾಗಿದೆ, ರಮೇಶ್ ಬೆಲ್ಲಂಕೊಂಡು ಅವ್ರು ಮಾತಾಡ್ತಾ ಹೇಳ್ದಂಗೆ BJP ಮೀನ್ಸ್ ಫೇಕ್, ಲೂಟ್ ಆ್ಯಂಡ್ ಹೇಟ್ ಅಂತ. ಫೇಕ್ ನ್ಯೂಸ್ಗಳ ಮೂಲಕ, ವಾಟ್ಸಪ್ ಯೂನಿವರ್ಸಿಟಿಗಳ ಮೂಲಕ ನಮ್ಮ ವಿದ್ಯಾವಂತ ಯುವಜನರ ಥಿಂಕಿಂಗ್ ಕೆಪಾಸಿಟಿ ಏನಿದೆ ಅದನ್ನೇ ಅತ್ಯಂತ ಕೆಳಮಟ್ಟಕ್ಕೆ ಇಳಿಸಲಾಗಿದೆ. ಹಾಗಾಗಿ ಯಾರು ನಾವು ದೇಶಕ್ಕೋಸ್ಕರ ಮೋದಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೋ, ದೇಶಕ್ಕೋಸ್ಕರ ಮೋದಿ ಬೇಕು, ದೇಶ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇದ್ದಾರೋ, ಅವರಿಗೆ ಮೋದಿಯವರು ಮತ್ತು BJP ಕಡೆಯ 10 ವರ್ಷಗಳಲ್ಲಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದೆ. ಅದರಿಂದ ಕರ್ನಾಟಕ ಎಷ್ಟು ಅಭಿವೃದ್ಧಿ ಆಗಬೇಕು ಅಷ್ಟು ಅಭಿವೃದ್ಧಿ ಆಗಿಲ್ಲ. ಕರ್ನಾಟಕ ಅಭಿವೃದ್ಧಿ ಆಗದೆ ಹೋದರೆ ದೇಶನೂ ಅಭಿವೃದ್ಧಿ ಆಗಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ. ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇರೋದ್ರ ಮೂಲಕ ಮೋದಿಯವರು ದೇಶಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋ ಅರಿವು ಅವ್ರಿಗಿಲ್ಲ. ಈ ಕಾರಣಕ್ಕೆ ಅವರು ದೇಶಕ್ಕೋಸ್ಕರ ಮೋದಿ ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ನಮ್ಮ ಕರ್ನಾಟಕಕ್ಕೆ BJPಯಿಂದ ಎಷ್ಟು ಅನ್ಯಾಯ ಆಗ್ತಾ ಇದೆ ಮೋದಿಯಿಂದ, RSS ಇಂದ ಅಂದರೆ, ಈ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆಯಲ್ಲ, ಇದು ಇಷ್ಟು ನನ್ನ ಒಂದು ಕೆಲವು ಅಂಕಿಅಂಶಗಳು ನಿಮ್ಗೆ ಹೇಳ್ತೀನಿ ನಾನು. ಈ ಅನ್ಯಾಯ ಕರ್ನಾಟಕಕ್ಕೆ ಏನಾಗ್ತದೆ, ಇದರಿಂದ ಕರ್ನಾಟಕ ಹಿಂದೆ ಉಳಿತಾ ಇದೆ. ಕರ್ನಾಟಕ ಹಿಂದೆ ಉಳಿತಾ ಇರೋದು, ಕರ್ನಾಟಕ ಮಾತ್ರ ಹಿಂದೆ ಉಳಿತಾ, ನಾವು ಮಾತ್ರ ಹಿಂದೆ ಉಳಿತೀವ? ಕರ್ನಾಟಕ ಹಿಂದೆ ಉಳಿದ್ರೆ ಇಡೀ ದೇಶ ಹಿಂದೆ ಉಳಿತದೆ. ರಾಜ್ಯಗಳು ಹಿಂದೆ ಉಳಿದಷ್ಟು ದೇಶವೂ ಬಿಕಾಸ್ ನಮ್ಮ ಇಡೀ ದೇಶ ರಾಜ್ಯಗಳ ಒಕ್ಕೂಟ. ರಾಜ್ಯಗಳು ಹಿಂದೆ ಉಳಿದ್ರೆ ದೇಶ ಹಿಂದೆ ಉಳಿತದೆ, ರಾಜ್ಯಗಳು ಮುಂದುವರೆದ್ರೆ
ದೇಶ ಮುಂದುವರಿತದೆ. ಅದರಲ್ಲೂ ಕರ್ನಾಟಕದಿಂದ ರಾಜ್ಯ ಹೆಚ್ಚು ಹಿಂದೆ ಉಳಿದಷ್ಟು ದೇಶವು ಅತಿ ಹೆಚ್ಚು ಹಿಂದೆ ಉಳಿತಾ ಹೋಗ್ತದೆ. ನಮ್ಮ ಕರ್ನಾಟಕಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ನೀವು ಯೋಚನೆ ಮಾಡಿ. ಮೋದಿಯವರು ಕಡೆ ಚುನಾವಣೆಯಲ್ಲಿ ಬಂದಾಗ ನೀವು ಬೇಕಾದರೆ ಎಲ್ಲ ಸಿಗುತ್ತೆ, ಒಂದು 28-30 ಕಡೆ ಭಾಷಣ ಮಾಡಿದ್ದಾರೆ ವಿಧಾನಸಭಾ ಚುನಾವಣೆ ಟೈಮಲ್ಲಿ. ಪ್ರತಿ ಭಾಷಣದಲ್ಲೂ ಅವ್ರು ಮಿಸ್ ಮಾಡದೆ ಹೇಳಿರೋ ಒಂದೇ ಒಂದು ಅಂಶ ಏನು ಅಂತಂದರೆ, ಕರ್ನಾಟಕ ಇಡೀ ದೇಶದಲ್ಲಿ ನಂಬರ್ 1 ರಾಜ್ಯ ಆಗಬೇಕು ಅಂತ ನಿಮ್ಗೆ ಆಸೆ ಇದೆಯಾ ಇಲ್ವಾ? ಹಾಗೆ ನಂಬರ್ 1 ರಾಜ್ಯ ಆಗಬೇಕು ಅಂತಂದರೆ BJPಗೆ ಓಟ್ ಹಾಕಿ, ನಾನು ನಂಬರ್ 1 ರಾಜ್ಯ ಮಾಡ್ತೀನಿ ಅಂತ ಹೇಳಿದರು, ಭಾಷಣದಲ್ಲಿ ಹೇಳಿದರು. ಆದರೆ ಕರ್ನಾಟಕಕ್ಕೆ ಕಡೆ 10 ವರ್ಷಗಳಿಂದ ಅತ್ಯಂತ ಹೆಚ್ಚು ಅನ್ಯಾಯ ಯಾವುದಾದ್ರು ಪಕ್ಷದಿಂದ ಸರ್ಕಾರದಿಂದ ಆಗಿದೆ ಅಂದರೆ ಈಗ ಅಧಿಕಾರದಲ್ಲಿ ಇರ್ತಕ್ಕಂಥ BJP ಸರ್ಕಾರದಿಂದ. ಅದಕ್ಕೆ ಒಂದೆರಡು ಅಂಕಿ ಅಂಶಗಳು ಮಾತಾಡ್ಕೊಡ್ತೀನಿ ನೋಡಿ. ಸಿದ್ದರಾಮಯ್ಯವರು ನಿನ್ನೆ ಸ್ಟೇಟ್ಮೆಂಟ್ ಬಂದಿದೆ, ಫೆಬ್ರವರಿ 7ನೇ ತಾರೀಕು ಹೋಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರಕ್ಕೆ 2ನೇ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯ ಕರ್ನಾಟಕ. ಮೊದಲನೇ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯ ಯಾವುದು? ಮಹಾರಾಷ್ಟ್ರ. 2ನೇ ಅತಿ ಹೆಚ್ಚು ತೆರಿಗೆ ಕಟ್ಟುವ ರಾಜ್ಯ ಕರ್ನಾಟಕ. ಪ್ರತಿ ವರ್ಷ GST ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಕಸ್ಟಮ್ಸ್ ಇರ್ಬೋದು, ಹಲವಾರು ಟ್ಯಾಕ್ಸ್ಗಳು ಸೇರಿ ಕರ್ನಾಟಕ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಕಟ್ಟಿಕೊಡುವ ಟ್ಯಾಕ್ಸ್ ಎಷ್ಟು ಗೊತ್ತಾ? 4.5 ಲಕ್ಷ ಕೋಟಿಯಿಂದ 5 ಲಕ್ಷ ಕೋಟಿಯಷ್ಟು ಟ್ಯಾಕ್ಸನ್ನು ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ಕೊಡುತ್ತೆ. ಯಾಕೆ ಕಟ್ಟಿಕೊಡುತ್ತೆ ಕರ್ನಾಟಕ ಅಷ್ಟು ಟ್ಯಾಕ್ಸನ್ನು? ಕರ್ನಾಟಕ ಒಂದು ಮಟ್ಟಕ್ಕೆ ಅಭಿವೃದ್ಧಿ ಹೊಂದಿದ ರಾಜ್ಯ ಆಗಿದೆ. ಸೌತ್ ಇಂಡಿಯಾ ಏನಿದೆ, ಸೌತ್ ಇಂಡಿಯಾ ನೀವು ಹಲವಾರು ಇಂಡಿಕೇಟರ್ಸ್ಗಳನ್ನ ತೆಗೆದು ನೋಡಿದ್ರೆ, ಹಲವಾರು ನಮ್ಮ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ಗಳಲ್ಲಿ ಸೌತ್ ಇಂಡಿಯನ್ ಸ್ಟೇಟ್ಗಳು ಯುರೋಪಿಯನ್ ದೇಶಗಳ ಮಟ್ಟಕ್ಕಿದೆ. ಅದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಆಗಿರ್ಬೋದು ಅಥವಾ ಟೋಟಲ್ ಫರ್ಟಿಲಿಟಿ ರೇಟ್ ಆಗಿರ್ಬೇಕು, ಹಲವಾರು. ಕರ್ನಾಟಕ ಅಭಿವೃದ್ಧಿ ಮುಂದುವರೆದಿರೋ ಕಾರಣಕ್ಕೆ ಅಷ್ಟು ಟ್ಯಾಕ್ಸ್ ಕಟ್ಕೊಡ್ತಾ ಇದೆ. ಆದರೆ ನೀವು ಗಮನಿಸಿ, ಪ್ರತಿ ವರ್ಷ ಕರ್ನಾಟಕದಿಂದ 4-5 ಲಕ್ಷ ಕೋಟಿಯಷ್ಟು ಟ್ಯಾಕ್ಸ್ ತಗೊಳ್ತಾ ಇರೋ ಕೇಂದ್ರ ಸರ್ಕಾರ ನಮಗೆ ವಾಪಸ್ ಕೊಡ್ತಾ ಇರೋದು ಕೇವಲ 50,000 ಕೋಟಿಯಷ್ಟು ಮಾತ್ರ. ಈ ರೀತಿ ನಮಗೆ 50,000 ಕೋಟಿಯಷ್ಟು ಮಾತ್ರ ವಾಪಸ್ ಕೊಟ್ಟಾಗ ಅನಿವಾರ್ಯವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರಲಿ, BJP ಸರ್ಕಾರ ಅಧಿಕಾರದಲ್ಲಿರಲಿ, JDS ಸರ್ಕಾರ ಅಧಿಕಾರದಲ್ಲಿರಲಿ, ಯಾರೇ ನಾವೇ ಅಧಿಕಾರಕ್ಕೆ ಬಂದ್ಬಿಡ್ಲಿ, ನಾಳೆ ದಿನ ಸುಧೀರ್ ಕುಮಾರ್ ಮೊರಡಿ ಅವರು ಮುಖ್ಯಮಂತ್ರಿ ಆದರೂ ಕೂಡ ಸಾಲ ಮಾಡಲೇಬೇಕಾಗ್ತದೆ. ಅದೇ ಕಾರಣಕ್ಕೆ ನೀವು ಗಮನಿಸಿ, ಕಡೆಯ 4 ವರ್ಷಗಳಲ್ಲಿ 2019ರಿಂದ 2023 4 ವರ್ಷಗಳಲ್ಲಿ ಕರ್ನಾಟಕ ಮಾಡಿರ್ತಕ್ಕಂಥ ಸಾಲ 2.5 ಲಕ್ಷ ಕೋಟಿ ರೂಪಾಯಿಗಳು. ಇದೇ ಅವಧಿನಲ್ಲಿ ಗುಜರಾತ್ ಸರ್ಕಾರ ಮಾಡಿರ್ತಕ್ಕಂಥ ಸಾಲ 1.25 ಲಕ್ಷ ಕೋಟಿ ರೂಪಾಯಿಗಳು. ಇದೇ ಅವಧಿನಲ್ಲಿ ಅಭಿವೃದ್ಧಿನಲ್ಲಿ ಇನ್ನೂ ಎಷ್ಟೋ ದೂರದಲ್ಲಿರ್ತಕ್ಕಂಥ ಉತ್ತರ ಪ್ರದೇಶ ಸರ್ಕಾರ ಮಾಡಿರ್ತಕ್ಕಂಥ ಸಾಲ ಕೂಡ 1.5 ಲಕ್ಷ ಕೋಟಿ ರೂಪಾಯಿ ಮಾತ್ರ. ನೋಡಿ, ನಾವು ಕರ್ನಾಟಕ ಅಭಿವೃದ್ಧಿ ಹೊಂದಿದೆ ಅಂತ ಹೇಳ್ತಾ ಇದ್ದೀವಿ, ಒಂದು ಮಟ್ಟಿಗೆ ಅಭಿವೃದ್ಧಿ ಹೊಂದಿದೆ, ಹಲವಾರು ಇಂಡಿಕೇಟರ್ಗಳಲ್ಲಿ ಯುರೋಪಿಗೆ ಸಮ ಇದೆ ಅಂತ ಹೇಳ್ತಾ ಇದ್ದೀವಿ. ಆದರೆ ಕಡೆಯ 4 ವರ್ಷಗಳಲ್ಲಿ 2.5 ಲಕ್ಷ ಕೋಟಿಯಷ್ಟು ಸರ್ಕಾರ ಸಾಲ ಮಾಡಿದೆ. ಇಷ್ಟು ಸಾಲ ಜಾಸ್ತಿ ಆಗ್ತಾ ಹೋದರೆ ನಮ್ಮ ಕರ್ನಾಟಕ ಎಲ್ಲೋಗುತ್ತೆ ಯೋಚನೆ ಮಾಡಿ, ನಮ್ಮ ಬದುಕು ಎಲ್ಲೋಗುತ್ತೆ, ನಮ್ಮ ಮಕ್ಕಳ ಬದುಕು ಎಲ್ಲೋಗುತ್ತೆ ಅಂತ ಯೋಚನೆ ಮಾಡಿ. ಇಷ್ಟು ಸಾಲ ಆಗಲಿಕ್ಕೆ ಕಾರಣ ಏನು? ಇಷ್ಟು ಕರ್ನಾಟಕ ಸಾಲಗಾರ ರಾಜ್ಯ ಆಗಲಿಕ್ಕೆ ನೇರ ಕಾರಣ ನರೇಂದ್ರ ಮೋದಿ ಮತ್ತು BJP ಮತ್ತು RSS. ನಾವು ಕರ್ನಾಟಕ ಉಳಿಸ್ಕೊಂಡ್ರೆ ಕರ್ನಾಟಕ ಇಷ್ಟು ಸಾಲ ಮಾಡ್ತಾ ಕೆಳಗಡೆ ಹೋಗ್ತಾ ಕರ್ನಾಟಕದಲ್ಲಿ ನಡೆಯುವ ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆಗ್ತವೆ. ಚಟುವಟಿಕೆಗಳು ಕಡಿಮೆ ಆದಾಗ ಇಲ್ಲಿ ಕಲೆಕ್ಟ್ ಆಗ್ತಕ್ಕಂಥ ಟ್ಯಾಕ್ಸು ಕಡಿಮೆ ಆಗುತ್ತೆ. ಇಲ್ಲಿಂದ ತೆರಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗೋದು ಕಡಿಮೆ ಆದಾಗ ದೇಶದ ಅಭಿವೃದ್ಧಿ ಮೇಲೆ ಹೊಡೆತ ಬೀಳಲ್ವಾ? ಆದರೆ ನಮ್ಮ ಹಲವಾರು ಜನಕ್ಕೆ ಅರಿವಿಗೆ ಬಂದಿಲ್ಲ, ಅಥವಾ ಅರಿವಿಗೆ ಬರದೇ ಇರೋ ಥರ ಅವ್ರನ್ನ ಭ್ರಮೆಯಲ್ಲಿ ಮುಳುಗಿಸಲಾಗಿದೆ. ಕರ್ನಾಟಕ ಇಷ್ಟು ಸಾಲ ಆಗಿ ನಮಗೆ ಕೊಡಬೇಕಾದಷ್ಟು ಹಣವನ್ನು ಕೊಡೋದು ನಮ್ಮ ಹಕ್ಕು. ಅದು ನಮ್ಮೆಲ್ಲರಿಂದ ಕರ್ನಾಟಕ ಇಷ್ಟು ಅಭಿವೃದ್ಧಿ ಆಗಿದೆ, ಇಷ್ಟು ತೆರಿಗೆ ಕಟ್ತಾ ಇದ್ದೀವಿ, ನಮಗೆ ಕೊಡಬೇಕಾದಷ್ಟು ಹಣ ಕೊಡದೆ ಹೋದಾಗ ಕರ್ನಾಟಕ ಹಿಂದುಳಿತದೆ. ಕರ್ನಾಟಕ ಹಿಂದುಳಿದಾಗ ನಾವು ಕೇಂದ್ರಕ್ಕೆ ಕಟ್ಟಿಕೊಡುವ ತೆರಿಗೆಯೂ ಕಡಿಮೆ ಆಗ್ತದೆ. ಆಗ ದೇಶದ ಅಭಿವೃದ್ಧಿ ಮೇಲೆ ಹೊಡೆತ ಬೀಳುತ್ತೆ. ಅರ್ಥ ಏನು? ಕರ್ನಾಟಕ ಹಿಂದುಳಿದ್ರೆ ದೇಶನೂ ಹಿಂದುಳಿತದೆ. ಇದನ್ನು ಅರ್ಥ ಮಾಡಿಕೊಳ್ಳದೆ ನಮ್ಮ ಹಲವಾರು ಯುವಕ ಯುವತಿಯರು ದೇಶಕ್ಕೋಸ್ಕರ ಮೋದಿ ಅಂತ ಹೇಳ್ತಾರೆ. ಆದರೆ ಮೋದಿ ದೇಶವನ್ನು ಹಾಳು ಮಾಡ್ತಾ ಇದ್ದಾರೆ. ಇವತ್ತು ದೇಶವನ್ನು ದೊಡ್ಡ ರೀತಿಯಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಯಾಕೆಂದರೆ ರಾಜ್ಯಗಳನ್ನ ಹಾಳು ಮಾಡ್ತಾರೆ ಅಂತಂದರೆ ದೇಶಗಳನ್ನ ಹಾಳು ಮಾಡ್ತಾರೆ. ಇದಕ್ಕೆ ಇನ್ನೊಂದು ಉತ್ತಮ ಉದಾಹರಣೆ ಅಂದರೆ ಬಹುಶಃ ಅವರ ಹೆಸರು ಸುಬ್ರಹ್ಮಣ್ಯನ್ ಅಂತ ಇರಬೇಕು. ಅವರು ನೀತಿ ಆಯೋಗದ CEO ಆಗಿರೋರು ಇರಬೇಕು. ಅವರು ಇತ್ತೀಚೆಗೆ ಒಂದು ಭಾಷಣ ಮಾಡಿದ್ದಾರೆ. ಆ ಭಾಷಣದಲ್ಲಿ ಹೇಳ್ತಾರೆ ಅವರು, 2014ರಲ್ಲಿ ಮೋದಿ ಪ್ರಧಾನಿ ಆದಾಗ ಫಸ್ಟ್ ಟೈಮು, ಆಗ 14 ಫೈನಾನ್ಸ್ ಕಮಿಷನ್ ಚೇರ್ಮನ್ ಆಗಿದ್ದವ್ರನ್ನ ಭೇಟಿ ಮಾಡಿ, ನೋಡಿ ನೀವು 14 ಫೈನಾನ್ಸ್ ಕಮಿಷನಲ್ಲಿ ರಾಜ್ಯಗಳಿಗೆ 42% ಪಾಲು ಕೊಡಬೇಕು ಅಂತ ರಿಪೋರ್ಟ್ ರೆಡಿ ಮಾಡ್ತಾ ಇದ್ದೀರಾ, ಅಷ್ಟು ಬೇಡ, ಅದನ್ನು 32% ಇಳಿಸಿ ಅಂತ.
ಅಷ್ಟಾಗಲಿಲ್ಲ ಅಂದರೂ 35-36% ಇಳಿಸಿ ಅಂತ ಮೋದಿ ಮತ್ತು ಈ CEO ಮತ್ತು ಫಿನಾನ್ಸ್ ಕಮಿಷನ್ ಚೇರ್ಮನ್ 3 ಜನ ಕೂತ್ಕೊಂಡು 1 ಅವರ್ ಮಾತುಕತೆ ನಡೆದಿದೆ. ಆದರೆ ಅದೃಷ್ಟವಶಾತ್ ಆ ಫಿನಾನ್ಸ್ ಕಮಿಷನ್ ಚೇರ್ಮನ್ ಒಪ್ಪಿಲ್ಲ ಅದಕ್ಕೆ. ಹಾಗಾಗಿ 42% ಟ್ಯಾಕ್ಸ್ ಹಂಚಿಕೆ ರಾಜ್ಯಗಳಿಗೆ ಆಗಬೇಕು ಅಂತಾಯಿತು. ಯಾವಾಗ ಅವ್ರು ಒಪ್ಪಲಿಲ್ವೋ, ಇವರು ಸುಬ್ರಹ್ಮಣ್ಯನ್ ಭಾಷಣ ಮಾಡ್ತಾ ಹೇಳ್ತಾರೆ, ಯಾವಾಗ ಆ ಚೇರ್ಮನ್ ಒಪ್ಪಲಿಲ್ವೋ ಮೋದಿಯವರು ನಂತರ ನಡೆದ ಇಮಿಡಿಯೇಟ್ ಬಜೆಟ್ನಲ್ಲಿ ರಾಜ್ಯಗಳಿಗೆ ಕೊಡುವಂಥ ಅನುದಾನವನ್ನು ಕಟ್ ಮಾಡಿಸಿದ್ರು. ಇದೇನು ತೋರಿಸುತ್ತೆ ಅಂದರೆ ನರೇಂದ್ರ ಮೋದಿಯವರಿಗೆ, BJP ಸರ್ಕಾರಕ್ಕೆ ಒಂದು ದೇಶ ಹೇಗೆ ಅಭಿವೃದ್ಧಿ ಆಗಬೇಕು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ರಾಜ್ಯಗಳ ಅಭಿವೃದ್ಧಿ ಆಗದೆ ದೇಶ ಅಭಿವೃದ್ಧಿ ರಾಜ್ಯಗಳ ಅಭಿವೃದ್ಧಿ ಆಗದೆ ದೇಶ ಅಭಿವೃದ್ಧಿ ಆಗಲ್ಲ ಅನ್ನೋ ಬೇಸಿಕ್ ಕಾನ್ಸೆಪ್ಟ್ ಕೂಡ ಗೊತ್ತಿಲ್ಲ. ಅದಕ್ಕೆ ಮೊನ್ನೆ ಪರಕಾಲ ಪ್ರಭಾಕರ್ ಅವರು, ನಿರ್ಮಲಾ ಸೀತಾರಾಮನ್ ಅವರ ಹಸ್ಬೆಂಡು, ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ, ಮೋದಿ ಈಸ್ ಸ್ಟ್ಯಾಗರಿಂಗ್ಲಿ ಇನ್ಕಾಂಪಿಟೆಂಟ್ ನಾಟ್ ಓನ್ಲಿ ಇನ್ ಎಕಾನಮಿ ಬಟ್ ಇನ್ ಮೆನಿ ಮೋರ್ ಥಿಂಗ್ಸ್ ಅಂತ ಅರ್ಥ ಮಾಡ್ಕೋಬೇಕಾಗಿದೆ. ಇನ್ನು ಕರ್ನಾಟಕದ ವಿಷಯಕ್ಕೆ ಬರೋದಾದರೆ, ಕರ್ನಾಟಕದ ಮೇಲೆ ಈಗಿನ BJP ಸರ್ಕಾರಕ್ಕೆ ಎಷ್ಟು ಅಸಹನೆ ದ್ವೇಷ ಇದೆ ಅಂದರೆ, ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಂತಲ್ಲ, BJP ಅಧಿಕಾರದಲ್ಲಿ ಇದ್ದಾಗಲೂ ಅವ್ರಿಗೇನಾಗಿದೆ, ಕಾಂಗ್ರೆಸ್ ಇದ್ದಾಗ ಅಟ್ಲೀಸ್ಟ್ ಕೇಳ್ತಾರೆ, BJP ಅಧಿಕಾರದಲ್ಲಿದ್ದಾಗ ಏನು ಕೇಳಲ್ಲ. ಉದಾಹರಣೆಗೆ 15 ಫಿನಾನ್ಸ್ ಕಮಿಷನ್ನಲ್ಲಿ ಕರ್ನಾಟಕಕ್ಕೆ ಎಷ್ಟು ಅನುದಾನ ಕೊಡಬೇಕು ಅನ್ನೋದನ್ನು ನಮಗೆ ಗೊತ್ತಿಲ್ಲದ ಕಾರಣಗಳಿಗೆ ಮತ್ತು ಉದ್ದೇಶಪೂರ್ವಕವಾಗಿ ಅದನ್ನು ಕಡಿಮೆ ಮಾಡೋದು 15 ಫಿನಾನ್ಸ್ ಕಮಿಷನ್. ಆದರೆ ಅವರಿಗೆ ಕಡಿಮೆ ಮಾಡಿದ್ದೀವಿ ಅಂತ ಅರಿವಿಗೆ ಬಂದಿದ್ದರಿಂದ ರಿಪೋರ್ಟಲ್ಲಿ ಆದಮೇಲೆ ಒಂದು ಶಿಫಾರಸು ಮಾಡಿದ್ರು, ಏನಂತ 15 ಫಿನಾನ್ಸ್ ಕಮಿಷನ್ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಹಾಗಾಗಿ ಅದನ್ನು ತುಂಬಿಕೊಡ್ಲಿಕ್ಕೆ 5,495 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಕೊಡಬೇಕು ಅಂತ 15 ಫಿನಾನ್ಸ್ ಕಮಿಷನ್ ಹೇಳಿದ್ದು ಯಾವಾಗ ಅಂದರೆ 2020 ಜನವರಿನಲ್ಲಿ. ಆಗ 2020 ಜನವರಿನಲ್ಲಿ ಇಲ್ಲಿ ಅಧಿಕಾರದಲ್ಲಿದ್ದು BJP, ಯಡಿಯೂರಪ್ಪನವರು ಮುಖ್ಯಮಂತ್ರಿ. ಆದರೆ ಇಲ್ಲಿಂದನೇ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ನೇರವಾಗಿ ನಾವು ಆ ಹಣ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅಂದರೆ BJP ಕರ್ನಾಟಕದ ವಿರುದ್ಧ ನಿಲುವನ್ನು ತಗೊಂಡಿದೆಯಲ್ಲ, ಇದರಿಂದ ಕರ್ನಾಟಕಕ್ಕೆ ಮಾತ್ರ ಧಕ್ಕೆ ಆಗ್ತಾ ಇಲ್ಲ, ಇಡೀ ದೇಶಕ್ಕೆ ಧಕ್ಕೆ ಆಗ್ತಾ ಇದೆ. ನಾವು ಕರ್ನಾಟಕನ ಮೊದಲು ಉಳಿಸ್ಕೋಬೇಕಾಗಿದೆ, ಅದಕ್ಕೋಸ್ಕರ BJPನ ಸೋಲಿಸಬೇಕಾಗಿದೆ. ಇನ್ನು ನಿಮಗೆಲ್ಲ ಗೊತ್ತಿದೆ BJP RSS ಏನು ಮಾಡ್ತಾ ಬಂತು ಅಂತ. ಒಳ ಮೀಸಲಾತಿ ಬಗ್ಗೆ ಹೋರಾಟ ನಡೀತು ಕರ್ನಾಟಕದಲ್ಲಿ, ಇನ್ನೂ ನಡೀತಾ ಇದೆ, ಈಗ ಶಿಫಾರಸು ಹೋಗಿದೆ. ಆದರೆ EWS ಈ ದೇಶದಲ್ಲಿ ಕೇವಲ 3% ಇರ್ತಕ್ಕಂಥ ಮೇಲ್ಜಾತಿಯವರಿಗೆ 10% ಮೀಸಲಾತಿ ಕೊಡುವಂಥ EWSನ ಮೋದಿ ಸರ್ಕಾರ ಕೇವಲ 2 ದಿನದಲ್ಲಿ ಪಾಸ್ ಮಾಡುತ್ತೆ ಪಾರ್ಲಿಮೆಂಟಲ್ಲಿ. ಆದರೆ ಇಲ್ಲಿ 30-40 ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಒಳ ಮೀಸಲಾತಿ ವಿಷಯಕ್ಕೆ ಮೋದಿಯವರು ಕಮಿಟಿ ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಅಧಿಕಾರದಲ್ಲಿದ್ದಂಥ BJP ಸರ್ಕಾರ ಇಂಪ್ಲಿಮೆಂಟ್ ಮಾಡೋಕ್ಕೆ ಸಾಧ್ಯನೇ ಇರಬಾರ್ದು ಆ ರೀತಿಯ ಶಿಫಾರಸನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಕೇಂದ್ರಕ್ಕೆ ಕಳಿಸುತ್ತೆ. ಅದೇ ರೀತಿ ಒಕ್ಕಲಿಗ ಲಿಂಗಾಯತ ಸಮುದಾಯಕ್ಕೆ ಸಮಾಧಾನ ಮಾಡ್ಬೋದು ಅಂತೇಳಿ ಮುಸ್ಲಿಂ ಮೀಸಲಾತಿಯನ್ನು ಕಿತ್ತು ಒಕ್ಕಲಿಗ ಸಮುದಾಯಕ್ಕೆ ಲಿಂಗಾಯತ ಸಮುದಾಯಕ್ಕೆ 2% ಹಂಚುತ್ತೆ. ಇಲ್ಲಿ BJP RSS ಹುನ್ನಾರವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನೋಡಿ, ಮುಸ್ಲಿಂ ಮೀಸಲಾತಿಯನ್ನು ಕಿತ್ತು ಒಕ್ಕಲಿಗ ಮತ್ತು ಲಿಂಗಾಯತರಿಗೆ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತು ಅವ್ರಿಗೆ. ಆದರೆ ಕೊಡ್ತಾ ಇದ್ದೀವಿ ಅಂತ ತೋರಿಸೋದ್ರ ಮೂಲಕ ಈ ಎರಡೂ ಸಮುದಾಯಗಳನ್ನ ನಾವು ಆರಾಮಾಗಿ ನಂಬಿಸಬಹುದು ಅಂತ ಅವ್ರಿಗೆ, ಅಂದರೆ ಯಾರನ್ನು ಬೇಕಾದ್ರೂ ನಾವು ಸುಳ್ಳು ನಂಬಿಸ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಒಂದು ಕಡೆ. ಇನ್ನೊಂದು ಕಡೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳು ಇನ್ಯಾರ ಹತ್ರ ನಮಗಿಂತ ಕಷ್ಟದಲ್ಲಿರೋ ಇರೋರ ಹತ್ರ ಕಿತ್ಕೊಂಡ್ರು ಅನ್ನೋ ಇಡೀ ಒಂದು ಚರಿತ್ರೆಯಲ್ಲಿ ಒಂದು ಅವಮಾನಕರ ಸಂಗತಿ ದಾಖಲಾಗುವಂಥ ಒಂದು ಹುನ್ನಾರ ಕೂಡ ಇದೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಕ್ಕೆ ಅವಮಾನ ಮಾಡುವಂಥ ಹುನ್ನಾರ ಕೂಡ ಇದೆ. ಹೀಗಾಗಿ ಒಟ್ಟಾರೆ ಇಟ್ಕೊಂಡು ನೋಡಿದಾಗ ಕರ್ನಾಟಕ BJPಯಿಂದ ಅತ್ಯಂತ ಅವಮಾನಕ್ಕೊಳಗಾಗಿದೆ. ನಮ್ಮ ಕರ್ನಾಟಕದ ಅಭಿವೃದ್ಧಿನೇ ಎಷ್ಟಾಗಬೇಕಾಗಿತ್ತು ಅಷ್ಟಾಗದೇ ಇರೋಂಥ ಸನ್ನಿವೇಶದಲ್ಲಿ ನಾವಿದ್ದೀವಿ. ಮತ್ತು ಹೊರಗಡೆ ಕೆಲವು ಬೋರ್ಡ್ಗಳ ಆಕ್ಷನ್ ನೋಡಿರಬೇಕು, ನಿಮಗೆಲ್ಲ ಗೊತ್ತಿರ್ತದೆ. ಕಳಸಾ ಬಂಡೂರು ಯೋಜನೆ ಆಗಿರ್ಬೋದು, ಕಾವೇರಿ ವಿಷಯ ಆಗಿರ್ಬೋದು, ಕೃಷ್ಣಾ ವಿಷಯ ಆಗಿರ್ಬೋದು, ಯಾವುದೇ ವಿಷಯದಲ್ಲಿ ಕರ್ನಾಟಕಕ್ಕೆ ದಕ್ಕಬೇಕಾದ ನ್ಯಾಯವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ. ಇದರಿಂದ ತೊಂದರೆ ಆಗೋದು ಯಾರಿಗೆ? ನಾವು ಇಷ್ಟು ತೊಂದರೆ ಆಗೋದು ಯಾರಿಗೆ? ಇಡೀ ಕನ್ನಡ ನಾಡಿಗೆ ತೊಂದರೆ ಆಗಿದೆ. ನಮ್ಮ ಕರ್ನಾಟಕ ಅಂದರೆ ಹೆಮ್ಮೆ ಇದೆ. ಕರ್ನಾಟಕ ಒಂದು ಅಭಿವೃದ್ಧಿ ಹೊಂದಿದ ರಾಜ್ಯ, ಚೆನ್ನಾಗಿ ಮುಂದುವರಿತಾ ಇದೆ ಅಂತಿದೆ. ಅದು ಎಷ್ಟು ಮುಂದುವರಿಬೇಕು ಅದು ಮುಂದುವರಿತಾ ಇಲ್ಲ, ಸಾಲ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ನೇರ ಕಾರಣ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ BJP. ಹಾಗಾಗಿ ನಾವು ಕರ್ನಾಟಕ ಉಳಿಸ್ಕೊಂಡ್ರೆ ಮಾತ್ರ, ಕುವೆಂಪು ಹೇಳ್ತಾರೆ, ಜೈ ಭಾರತ ಜನನೇ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ. ನಾವು ಕರ್ನಾಟಕ ಉಳಿಸ್ಕೊಂಡ್ರೆ ಮಾತ್ರ ದೇಶವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ.
ಈ ಒಂದು ವಿಷಯವನ್ನು ನಾವು ತಮಿಳುನಾಡು, ಕೇರಳ, ಆಂಧ್ರ ಇಂಥ ರಾಜ್ಯಗಳಿಂದ ಕಲಿಬೇಕಾಗಿದೆ. ಸೊ ಆರ್ಥಿಕ ವಿಷಯ ಅಷ್ಟೇ ಅಲ್ಲ, ನೀವು ನೋಡಿದ್ದೀರಾ ಕರ್ನಾಟಕವನ್ನು ಎಷ್ಟು ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿದ್ದಾರೆ ಅಂದರೆ 40% ಕಮಿಷನ್ ಅಂತ ಈ ವಿಷಯ ಬಂದಾಗ ಸ್ವತಃ ಕಾಂಟ್ರಾಕ್ಟರ್ ಕೆಂಪಣ್ಣನವರು ಮೋದಿಯವರಿಗೆ ಪತ್ರ ಬರೆದ್ರು, ನಾನು ಭ್ರಷ್ಟಾಚಾರ ವಿರೋಧಿ, ನಾ ಕಾವುಂಗ ನಾ ಕಾನೇ ದೂಂಗ ಅಂತ ಹೇಳುವಂಥ ಮೋದಿಯವರು ಅದಕ್ಕೆ ಒಂದು ರೆಸ್ಪಾನ್ಸ್ ಕೂಡ ಕೊಡುವಂಥ ಒಂದು ಮನುಷ್ಯತ್ವವನ್ನು ತೋರಿಸ್ತಿಲ್ಲ. ನಾನು ಮಾತಾಡ್ತೀನಲ್ಲ ಪಬ್ಲಿಕ್ ಆಗಿ ಭ್ರಷ್ಟಾಚಾರ ವಿರೋಧಿಸ್ತೀನಿ ನಾನು ಅಂತ, ಇವರು ಪತ್ರ ಬರೆದಿದ್ದಾರೆ, ಅದಕ್ಕೊಂದು ಆನ್ಸರ್ ಕೊಡೋಣ ಅಂತ ನೋಡಲಿಲ್ಲ. ಮತ್ತು ಇಡೀ ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಮುಳುಗಿದ್ರು ಕೂಡ, ಸಾಲ ಜಾಸ್ತಿ ಮಾಡ್ಕೊಳ್ತಾ ಇದ್ರು ಕೂಡ ಜನರ ಗಮನವನ್ನು ಡೈವರ್ಟ್ ಮಾಡಲಿಕ್ಕೆ, ಅದರ ಮೂಲಕ ಮತ್ತೊಮ್ಮೆ ವೋಟ್ ಬ್ಯಾಂಕ್ ಮಾಡ್ಕೊಳ್ಳಿಕ್ಕೆ BJP ಏನು ಮಾಡ್ಕೊಳ್ತಾರೆ ನಿಮಗೆ ಗೊತ್ತಿದೆ. RSS BJP ಹಿಜಾಬ್ ವಿಷಯ ಆಗಿರ್ಬೋದು, ಹಲಾಲ್ ಕಟ್ ವಿಷಯ ಆಗಿರ್ಬೋದು, ಅದನ್ನು ಮುಂದೆ ತಂದು ಅವರು ಈ ಜನರ ಗಮನವನ್ನು ಬೇರೆ ಸೆಳೀತಾ, ಮತ್ತು ಇಡೀ ಕರ್ನಾಟಕ ಕಡೆಯ 2-3 ವರ್ಷಗಳಲ್ಲಿ ಯಾವುದಕ್ಕೆ ಫೇಮಸ್ ಆಗಿತ್ತು ಇಂಡಿಯಾದಲ್ಲಿ? ಹಿಜಾಬ್ ವಿಷಯಕ್ಕೆ ಫೇಮಸ್ ಆಗಿತ್ತು. ಕರ್ನಾಟಕ ಹಲಾಲ್ ಕಟ್ ವಿಷಯಕ್ಕೆ ಎಲ್ಲ ಕಡೆ ಗೊತ್ತಾಗ್ತಾ ಇತ್ತು. ಕರ್ನಾಟಕ ನಿಜವಾಗ್ಲೂ ಫೇಮಸ್, ಜನರ ಬಾಯಲ್ಲಿ ಬರಬೇಕಾದ ವಿಷಯ, ಕರ್ನಾಟಕದ ಬಗ್ಗೆ ಮಾತಾಡಬೇಕಾದ ಹಲವಾರು ಒಳ್ಳೆಯ ವಿಷಯಗಳಿದ್ದಾವೆ. ಆದರೆ BJP ಏನು ಮಾಡ್ತು, ಕರ್ನಾಟಕದ ವಿಷಯ, ಕರ್ನಾಟಕ ಅಂತ ಬಂದಾಗ ಕರ್ನಾಟಕ ಅಂದರೆ ಹಿಜಾಬ್ ಗಲಾಟೆ, ಕರ್ನಾಟಕ ಅಂದರೆ ಹಲಾಲ್ ಕಟ್, ಕರ್ನಾಟಕ ಅಂದರೆ ಹಿಂದೂ ಮುಸ್ಲಿಂ ದೊಡ್ಡ ಡಿವಿಷನ್ ಆಗಿದೆ, ಈ ವಿಷಯಗಳು ಮಾತ್ರ ಕರ್ನಾಟಕ ಎಲ್ಲ ಕಡೆ ಸುದ್ದಿಲಿರೋ ಥರ ಮಾಡಿ ಕರ್ನಾಟಕಕ್ಕೆ ದೊಡ್ಡ ಅವಮಾನವನ್ನು BJP ಮಾಡಿದೆ. ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಮತ್ತೆ ಈಗ ಇತ್ತೀಚೆಗೆ ಕೂಡ ಮಂಡ್ಯದಲ್ಲಿ ಮಾಡ್ತಾ ಇರೋದು, ಮಂಡ್ಯ ಯಾವ ವಿಷಯಗಳಿಗೆ ಇಲ್ಲಿ ತನಕ ಪ್ರಸಿದ್ಧಿಯಾಗಿದೆ, ಇವತ್ತು ಮಂಡ್ಯ ಯಾವ ವಿಷಯಕ್ಕೆ ಚರ್ಚೆ ಇಲ್ಲಿರುತ್ತೋ BJP ಮಾಡಿದೆ. ಮತ್ತು ಮಂಡ್ಯದ್ದೇ ತಗೊಳ್ಳಿ ನೀವು, ನಾನು ಮಂಡ್ಯದಿಂದ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಮಂಡ್ಯದಲ್ಲಿ ಕಾವೇರಿ ಗಲಾಟೆ ಆಗಿರ್ಬೋದು, ಕಾವೇರಿ ಹೋರಾಟ ಆಗಿರ್ಬೋದು, ರೈತರ ಹೋರಾಟ ಆಗಿರ್ಬೋದು, ಮತ್ತು ಮಂಡ್ಯದಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆಗಳಾಯಿತು, ನೀರಾವರಿ ಜಿಲ್ಲೆ ಆಗಿದ್ರು ಕೂಡ. ಆಗ ಯಾರಾದರೂ BJP RSS ಬಂದಿದೆಯಾ ಮಂಡ್ಯಕ್ಕೆ? ನೀವು ನೆನಪಿಸ್ಕೊಳ್ಳಿ. BJP RSSಗೆ ಮಂಡ್ಯ ಬಗ್ಗೆ ಅಥವಾ ಕರ್ನಾಟಕದ ಬಗ್ಗೆ ನಿಜಕ್ಕೂ ಕಾಳಜಿ ಇದ್ದಿದ್ರೆ ಆ ರೀತಿ ಅತ್ಯಂತ ಜ್ವಲಂತ ವಿಷಯಗಳಿದ್ದಾಗ ಬರಬೇಕಾಗಿತ್ತಲ್ವ? ಯಾವ ಮಿನಿಸ್ಟ್ರು ಬಂದಿಲ್ಲ, ಯಾವ ನಾಯಕರು ಬಂದಿಲ್ಲ, RSS ಅವರು ಬಂದಿಲ್ಲ ಅಂಥ ಸಮಯಗಳಲ್ಲಿ. ಈಗ ಮಾತ್ರ ಮಂಡ್ಯ ಒಕ್ಕಲಿಗರನ್ನ, ಪರ್ಟಿಕ್ಯುಲರ್ಲಿ ಮಂಡ್ಯದ ಒಕ್ಕಲಿಗರನ್ನ ಕಮ್ಯುನಲೈಸ್ ಮಾಡಿ ತಮ್ಮ ಕಾಲಾಳುಗಳನ್ನಾಗಿ ಮಾಡಿಕೊಳ್ಳೋ ವಿಷಯಕ್ಕೆ ಬಂದಿದ್ದಾರೆ. ಇದೆಲ್ಲ ಇಟ್ಟು ನೋಡಿದಾಗ ಕರ್ನಾಟಕದ ಅಭಿವೃದ್ಧಿ ಆಗಿರ್ಬೋದು, ಕರ್ನಾಟಕ ಏನು ಇವತ್ತು ಸರ್ವಜನಾಂಗದ ಶಾಂತಿಯ ತೋಟ ಅಂತ ಆಗಿತ್ತು ಅದಕ್ಕಾಗಿರ್ಬೋದು, ಇವೆಲ್ಲ ವಿಷಯಗಳಲ್ಲೂ ಕರ್ನಾಟಕದ ಹೆಸರನ್ನು ಹಾಳು ಮಾಡುವ ಕೆಲಸದಲ್ಲಿ BJP ನಿರತ ಆಗಿದೆ ಇವತ್ತು. ಅದಕ್ಕೆ ಕೇಂದ್ರ ಸರ್ಕಾರದ ಕಂಪ್ಲೀಟ್ ಸಪೋರ್ಟ್ ಇದೆ. ನಾವು ಹಾಗಾಗಿ ನಮ್ಮ ಕರ್ನಾಟಕವನ್ನು ಉಳಿಸ್ಕೊಂಡ್ರೆ ದೇಶನ ಉಳಿಸ್ಕೊಳ್ತೀವಿ, ಅದು ಅರ್ಥ ಮಾಡ್ಕೋಬೇಕಾಗಿದೆ ನಾವೆಲ್ಲ. ಅದಕ್ಕೋಸ್ಕರ BJPನ ಮೊಟ್ಟ ಮೊದಲನೇದಾಗಿ ಸೋಲಿಸಬೇಕಾಗಿದೆ. ಇನ್ನು ದೇಶದ ವಿಷಯಕ್ಕೆ ಬಂದರೆ, ಒಟ್ಟು ವಿಷಯ ದೇಶ ಅಂದರೆ ನಮ್ಮೆಲ್ಲ ರಾಜ್ಯಗಳು ಸೇರಿ ದೇಶ. ಇನ್ನೊಂದು 2 ವಿಷಯ ಹೇಳಿ ನಾನು ಮುಗಿಸ್ತೆ, ಯಾಕೆಂದರೆ ಇದನ್ನು ನಾವು ಸೀರಿಯಸ್ಸಾಗಿ ಮಾಡಬೇಕಾಗಿದೆ. ಯಾಕೆ ಸೋಲಿಸ್ಬೇಕು BJPನ ಅಂತ ಒಂದೊಂದು ಸಣ್ಣ ವಿಷಯ ತಗೊಂಡು ಪ್ರತಿ ಸಣ್ಣ ವಿಷಯದಲ್ಲೂ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾವು ಅದನ್ನು ನರೇಷನ್ ಕಟ್ಟಬೇಕಾಗಿದೆ. ವಿಡಿಯೋಗಳ ಮೂಲಕ, ಸ್ಕಿಟ್ಗಳ ಮೂಲಕ, ರೈಟಿಂಗ್ಗಳ ಮೂಲಕ, ಸಣ್ಣ ಸಭೆಗಳ ಮೂಲಕ, ದೊಡ್ಡ ಸಭೆಗಳ ಮೂಲಕ ಯಾರಿಗೆ ಕೇಳಿದ್ರು ಹೌದು BJPನ ಸೋಲಿಸ್ಬೇಕು ಅಂತ ಅರ್ಥ ಆಗಬೇಕು. ಆ ರೀತಿಯ ನರೇಷನ್ನು ನಾವು ಕಟ್ಟಬೇಕಾಗಿದೆ. ಅದು ಇನ್ನೊಂದು ತಿಂಗಳೊಳಗಡೆ ನಾವು ಅದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗಿದೆ. ನಾನು ಸ್ಥೂಲವಾಗಿ ಹೇಳಿ ಮಾತ್ರ ಮುಗಿಸ್ತೀನಿ. BJPಯವರು ಯಾಕೆ ಕಾಂಗ್ರೆಸ್ ಅಥವಾ ಇತರ ಯಾವುದೇ ಪಾರ್ಟಿಗಿಂತ ಡೇಂಜರಸ್ BJP ಮತ್ತು RSS? ಯಾಕೆ ಡೇಂಜರಸ್ಸು? ಈ ದೇಶಕ್ಕೆ ನಾವು ಇವತ್ತು ಕೂತಿರೋ ಪ್ರತಿಯೊಬ್ಬರನ್ನು ಇಲ್ಲಿ BJP ಸೋಲಿಸ್ಬೇಕು ಅಂತ ಬಂದಿದ್ದೀವಿ. ಇದರ ಅರ್ಥ ಏನು ಅಂತಂದರೆ ನಮ್ಮೆಲ್ಲರಿಗೂ ದೇಶದ ಬಗ್ಗೆ ಕಾಳಜಿ ಇರೋದ್ರಿಂದ ಬಂದಿದ್ದೀವಿ. ಯಾಕೆ BJP ಸೋಲಿಸ್ಬೇಕು? BJP ಇವತ್ತು ಇಡೀ ದೇಶಕ್ಕೆ ಎಲ್ಲ ಪಾರ್ಟಿ, ಕಾಂಗ್ರೆಸ್ ಆಗಲಿ ಮತ್ತೊಂದಾಗಲಿ ಯಾವುದೇ ಪಾರ್ಟಿಗಿಂತಲೂ ಅತಿ ಹೆಚ್ಚು ಡೇಂಜರಸ್ BJP ಮತ್ತು RSS. ಯಾಕೆ ಡೇಂಜರಸ್ ಅಂದರೆ, ನಾವು ಸರಳವಾಗಿ ನೋಡೋಣ, ಆಳಕ್ಕೆ ಹೋಗಿ ನೋಡೋದು ಇನ್ನೊಂದಿದೆ, ಸರಳವಾಗಿ ಮಾತ್ರ ನೋಡೋಣ. 2014ರಲ್ಲಿ ಕಾಂಗ್ರೆಸ್ನ ಯಾಕೆ ಸೋಲಿಸಿದ್ದು? ಕಾಂಗ್ರೆಸ್ನ ಸೋಲಿಸಿದ ಕಾರಣ, ಅಲ್ಲಿ UPA ಸರ್ಕಾರನ ಸೋಲಿಸಿದ ಕಾರಣ 2G, ಕೋಲ್ಗೇಟ್, ಹಾಗೆ ಅಂತ ಅತ್ಯಂತ ಭ್ರಷ್ಟಾಚಾರ ನಡೆಯಿತು, ಸ್ವಜನ ಪಕ್ಷಪಾತ ನಡೆಯಿತು, ವಂಶ ಪಾರಂಪರ್ಯ ಇದು ನಡೆಯಿತು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ BJP ಮತ್ತು ಕಾಂಗ್ರೆಸ್ನ UPAನ ಮತ್ತೊಂದು ಸೋಲಿಸಿದೆ. ಆದರೆ BJPನಲ್ಲಿ ಭ್ರಷ್ಟಾಚಾರ ಇಲ್ವಾ?
ಬಿಜೆಪಿನಲ್ಲಿ ಸ್ವಜನ ಪಕ್ಷಪಾತ ಇಲ್ವಾ, ಬಿಜೆಪಿಯಲ್ಲಿ ವಂಶ ಪರಂಪರೆ ಆಡಳಿತ ಇಲ್ವಾ ಅಂತ ನೋಡೋದಾದ್ರೆ ಭ್ರಷ್ಟಾಚಾರ ಆಗಲಿ, ಸ್ವಜನ ಪಕ್ಷಪಾತ ಆಗಲಿ ಮತ್ತು ವಂಶ ಪರಂಪರೆ ಆಡಳಿತ ಯಾವುದೇ ಆಗಲಿ, ಇದು ಎಲ್ಲವೂ ಕೂಡ ಬಿಜೆಪಿಲಿ ಇವತ್ತು ಇಡೀ ಇಂಡಿಯನ್ ಹಿಸ್ಟ್ರಿಲೇ ಕಂಡಿಲ್ಲದೆ ಇರುವಷ್ಟು ಅತಿ ಹೆಚ್ಚು ಭ್ರಷ್ಟಾಚಾರ ಈಗಿನ ಬಿಜೆಪಿ ಇದರಲ್ಲಿದೆ. ಅತಿ ಹೆಚ್ಚು ಸ್ವಜನ ಪಕ್ಷಪಾತ ಇದೆ. ಅತಿ ಹೆಚ್ಚು ಸ್ವಜನ ಪಕ್ಷಪಾತ ಅದರಲ್ಲೂ ಏನು ಕೆಲವು ಅತಿ ಶ್ರೀಮಂತರಿಗೆ ಸಹಾಯ ಮಾಡುವಂಥ ಒಂದಿದೆ. ಆದರೆ ಜನಮಾನಸದಲ್ಲಿ ಮೀಡಿಯಾಗಳನ್ನ ಕಂಟ್ರೋಲ್ ಇಟ್ಕೊಂಡು ಮೋದಿ ಮೀಡಿಯಾಗಳನ್ನ ವಾಟ್ಸಪ್ ಯೂನಿವರ್ಸಿಟಿ ಮೂಲಕ ಏನು ಭಾವನೆ ಮೂಡಿಸಿದ್ದಾರೆ, ಮೋದಿಗೇನು ಹೆಂಡತಿ ಮಕ್ಕಳಿದ್ದಾರೆ ಅವನ್ನೇ ಟ್ವೀಟ್ ಮಾಡ್ತಾನೆ, ಮೋದಿ ಹಾಗಾಗಿ ಬಿಜೆಪಿ ಇಷ್ಟೆಲ್ಲ ಭ್ರಷ್ಟಾಚಾರ ಇದ್ದರೂ ಕೂಡ ಎಲೆಕ್ಟೋರಲ್ ಬಾಂಡ್ಗಳ ಮೂಲಕ ಕರಪ್ಷನ್ನ ಲೀಗಲೈಸ್ ಮಾಡಿದ್ರು ಕೂಡ ನೀವು ಹಲವಾರು ನಾವು ಗಮನಿಸಿರ್ಬೋದು. ಮೊನ್ನೆ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಇದ್ದಾಗ ವಿಚಾರಣೆ ಚೀಫ್ ಜಸ್ಟಿಸ್ ಕೇಳ್ತಾರೆ ತುಷಾರ್ ಮೆಹ್ತಾ ಅವ್ರನ್ನ, ಎಲೆಕ್ಟ್ರಲ್ ಬಾಂಡ್ ಅವ್ರಿಗೆ ಟ್ರಾನ್ಸ್ಪರೆನ್ಸಿ ಇಲ್ಲ ಇದರಲ್ಲಿ, ಮತ್ತೆ ಯಾರು ಎಷ್ಟು ಬೇಕಾದರೂ ಕಾರ್ಪೊರೇಟ್ ಕಂಪ್ನಿಗಳು ಕೊಡ್ಬೋದು ಡೊನೇಷನನ್ನು, ಇದರಿಂದ ಕರಪ್ಷನ್ನ ಲೀಗಲೈಸ್ ಮಾಡ್ದಂಗಲ್ವಾ ಅಂತ ಚೀಫ್ ಜಸ್ಟಿಸ್ ಕೇಳಿದ್ದಾರೆ. ಕರಪ್ಷನ್ನೇ ಲೀಗಲೈಸ್ ಮಾಡಿದರೂ ಕೂಡ ಜನರ ದೃಷ್ಟಿನಲ್ಲಿ ಇವರು ಅಂತ ಏನು ಕರಪ್ಟ್ ಅಲ್ಲ ಅಂತ ಅನಿಸ್ಕೊಂಡಿದ್ದೀಯಲ್ಲ. ಮತ್ತು ಪುಲ್ವಾಮಾ ಅಂತ ಕೇಸಲ್ಲಿ ನಮ್ಮ ದೇಶ ಕಾಯ್ತಿರೋ ಸೈನಿಕರಿಗೆ ಸರಿಯಾದ ಸೆಕ್ಯೂರಿಟಿ ಕೊಡ್ದೇನೆ ಅವ್ರು ಮಾರಣ ಹೋಮಕ್ಕೆ ಕಾರಣ ಆಗಿದ್ರೂ ಕೂಡ ಅದ್ರ ಬಗ್ಗೆ ಇಲ್ಲಿ ತನಕ 5 ವರ್ಷ ಆದ್ರೂ ಒಂದು ತನಿಖೆ ಮಾಡ್ದೇನೋ ಇವರು ದೇಶಪ್ರೇಮಿಗಳು ಅಂತ ಅನ್ಸ್ಕೊಂಡಿರೋದಿದೆಯಲ್ಲ. ಈ ರೀತಿ ಇಡೀ ಭ್ರಷ್ಟಾಚಾರ, ಅತ್ಯಂತ ದೊಡ್ಡ ಭ್ರಷ್ಟಾಚಾರ ಮಾಡಿ ರಾಜ್ಯಗಳಿಗೆ ಅನ್ಯಾಯ ಮಾಡಿ ಏನೇ ಮಾಡಿದ್ರು ನಾವು ಭ್ರಷ್ಟಾಚಾರಿಗಳಲ್ಲ, ರಾಜ್ಯಗಳಿಗೆ ಅನ್ಯಾಯ ಮಾಡ್ತಿಲ್ಲ, ನಾವೇ ದೇಶಭಕ್ತರು ಅಂತ ಮೀಡಿಯಾಗಳ ಮೂಲಕ ವಾಟ್ಸಪ್ ಯೂನಿವರ್ಸಿಟಿಗಳ ಮೂಲಕ ಜನರಲ್ಲಿ ಭ್ರಮೆ ಸೃಷ್ಟಿಸಿರೋದಿದೆಯಲ್ಲ, ಇದು ಈ ಕಾರಣಕ್ಕೆ BJP ಆ್ಯಂಡ್ RSS ಮೋಸ್ಟ್ ಡೇಂಜರಸ್. ಯಾಕೆಂದರೆ ನಾವು ಚುನಾವಣೆಗೆ ಓಟ್ ಹಾಕುವಾಗ ಸಾಮಾನ್ಯ ಜನ ಏನು ಮಾಡ್ತೀವಿ, ಓಟ್ ಹಾಕುವಾಗ ಈ ಪಾರ್ಟಿಯವರು ತುಂಬ ಭ್ರಷ್ಟಾಚಾರ ಮಾಡಿದರೆ ಸೋಲಿಸ್ತೀವಿ, ಅಥವಾ ರಾಜ್ಯ ಹಾಳು ಮಾಡಿದ್ರೆ ಸೋಲಿಸ್ತೀವಿ. ಯಾವಾಗ ನಮಗೆ ಅವ್ರು ಹಾಳು ಮಾಡಿದರೆ ಸೋಲ್ಸೋಕ್ಕೆ ಸಾಧ್ಯ, ಅವ್ರು ಹಾಳು ಮಾಡಿದ್ದಾರೆ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಗೊತ್ತಾದಾಗ ನಾವು ಸೋಲಿಸ್ತೀವಿ. ಆದರೆ ನಮ್ಗೆ ಯಾರಿಗೂ ಅವ್ರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಲೇ ಗೊತ್ತಾಗದೇ ಇರೋ ಥರ, ಮೀಡಿಯಾಗಳಲ್ಲಿ ಚರ್ಚೆನೇ ಆಗದೆ ಇರೋ ಥರ ಇಷ್ಟೆಲ್ಲ ದೇಶ ಹಾಳು ಮಾಡಿ ದೇಶ ಪ್ರೇಮಿಗಳು ಉದ್ಧಾರ ಮಾಡಿದ್ರು ತೋರಿಸ್ಕೊಳ್ತಾ ಇರೋದ್ರಿಂದ BJP ಈಸ್ ಮಚ್ ಮೋರ್ ಡೇಂಜರಸ್ ದ್ಯಾನ್ ಎನಿ ಅದರ್ ಪೊಲಿಟಿಕಲ್ ಪಾರ್ಟಿ. ಈ ಕಾರಣಕ್ಕೆ ನಾವು BJPನ ಸೋಲಿಸಲೇಬೇಕಾಗಿದೆ. ಮತ್ತು ಮೊನ್ನೆ ನಿರ್ಮಲಾ ಸೀತಾರಾಮನ್ ಅವರು 1ನೇ ತಾರೀಕು ಬಜೆಟನ್ನು ಮಂಡಿಸಿದ್ದಾರೆ. ಆ ಬಜೆಟಲ್ಲಿ ಹೇಳ್ತಾರೆ ಅವರು ಅಚ್ಚೇ ದಿನ ಬಂದಿದೆ ಅಂತ ಹೇಳ್ತಾರೆ. ಬಜೆಟಲ್ಲಿ ಅಚ್ಚೇ ದಿನ ಬಂದಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಉದಾಹರಣೆ ಏನು ಕೊಡ್ತಾರೆ ಅಂತಂದ್ರೆ ಅವರು, ಈ ದೇಶದಲ್ಲಿ ಜನರ ಲಿವಿಂಗ್ ಸ್ಟ್ಯಾಂಡರ್ಡ್ ಇಂಪ್ರೂವ್, ಜನರ ಬದುಕುವ ಮಟ್ಟ ಇಂಪ್ರೂವ್ ಆಗಿದೆ, ಸಂಪಾದನೆ ಜಾಸ್ತಿ ಆಗಿದೆ ಜನರದು, ಮತ್ತು ಇನ್ನೂ ಸಂಪಾದನೆ ಚೆನ್ನಾಗಾಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕೆ ಅಂತಂದರೆ ಅವರು ಅದಕ್ಕೆ ಒಂದು ಅಂಕಿಅಂಶ ಕೊಟ್ಟು ಹೇಳ್ತಾರೆ. 2000 ಅವರು ಒಂದೇ ಸತಿ ಅವ್ರು ಹೇಳ್ತಾರೆ 2014ರಲ್ಲಿ ಮೋದಿ ಪ್ರಧಾನಮಂತ್ರಿ ಆದಾಗ ಈ ದೇಶದ ವಾರ್ಷಿಕ ತಲಾದಾಯ 72,348 ರೂಪಾಯಿ. ಇವತ್ತು ಈ ದೇಶದ ವಾರ್ಷಿಕ ತಲಾದಾಯ 1.23 ಲಕ್ಷ ರೂಪಾಯಿಗಳು. ರಿಯಲ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಸರಾಸರಿ ಆದಾಯ 78,000 ಇತ್ತು 2014ರಲ್ಲಿ, ಈಗ 1.25 ಲಕ್ಷ ಆಗಿದೆ. ಒಟ್ಟು 57% ನಮ್ಮ ಸಂಪಾದನೆ, ಒಟ್ಟು ಸರಾಸರಿ ಸಂಪಾದನೆ ಜಾಸ್ತಿ ಆಗಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ನಿನ್ನೆ ಮೋದಿ ಬಜೆಟ್ ಭಾಷಣದಲ್ಲಿ ಹೇಳ್ತಾರೆ. ಇದರಿಂದ ನಾವು ಜನರ ಸಂಪಾದನೆ ಜಾಸ್ತಿ ಆಗಿದೆ ನಮ್ಮ ಕಾಲದಲ್ಲಿ ಅಂತ. ಆದರೆ ವಾಸ್ತವ ಏನು ಅಂತಂದರೆ 2004-05ರಲ್ಲಿ ಈ ದೇಶದ ವಾರ್ಷಿಕ ತಲಾದಾಯ ಇದ್ದಿದ್ದು 47,370. 2013-14ಕ್ಕೆ ಮನಮೋಹನ್ ಸಿಂಗ್ ಇಳಿಯುವಾಗ ಅದು 78,348 ಆಗಿತ್ತು. ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದ 10 ವರ್ಷದಲ್ಲಿ ಈ ದೇಶದ ಜನರ ವಾರ್ಷಿಕ ತಲಾದಾಯ 67% ಜಾಸ್ತಿ ಆಗಿದೆ. ಮೋದಿ ಬಂದ ಮೇಲೆ ಕಳೆದ 10 ವರ್ಷಗಳಲ್ಲಿ ವಾರ್ಷಿಕ ತಲಾದಾಯ ಜಾಸ್ತಿ ಆಗಿದ್ದು 57% ಮಾತ್ರ. 57% ಮಾತ್ರ. ಆದರೂ ಅವರ ಅಂಕಿಅಂಶಗಳನ್ನ ಮಾತ್ರ ಹೇಳಿ ಜನರನ್ನು ಮತ್ತೆ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತು ಇವತ್ತು ನಮಗೆ ಅಚ್ಚೇ ದಿನ ಅಂತ ಹೇಳ್ತಾರೆ, ಅಚ್ಚೇ ದಿನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಇಡೀ ದೇಶದಲ್ಲಿ ನಿರುದ್ಯೋಗ ಎಷ್ಟಿದೆ ಅಂತ ನಿಮ್ಗೆ ಗೊತ್ತಿದೆ.
ಎಕನಾಮಿಕ್ಸ್ಗಳು ಹೇಳ್ತಾ ಇದ್ದಾರೆ, ಇಷ್ಟು ದೊಡ್ಡ ನಿರುದ್ಯೋಗ ಇಟ್ಕೊಂಡು, ಇಷ್ಟು ದೊಡ್ಡ ನಿರುದ್ಯೋಗಗಳ ಸಂಖ್ಯೆ ಇಟ್ಕೊಂಡು ಈ ದೇಶ ಯಾವತ್ತೂ ಕೂಡ ಡೆವಲಪ್ಡ್ ಕಂಟ್ರಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಮೋದಿ ಆಗಲಿ, ನಿರ್ಮಲಾ ಸೀತಾರಾಮನ್ ಆಗಲಿ, BJPಯವರಲ್ಲಿ ಏನು ಹೇಳ್ತಾ ಇದ್ದಾರೆ ನೀವು ಗಮನಿಸಿ. ಅವ್ರು ಹೇಳ್ತಾ ಇದ್ದಾರೆ 2028ರಷ್ಟೊತ್ತಿಗೆ ಈ ದೇಶವನ್ನು 3ನೇ ಶ್ರೀಮಂತ ರಾಷ್ಟ್ರ ಮಾಡ್ತೀವಿ, 2047ಕ್ಕೆ ಅಮೃತ್ ಕಾಲ್ ಬರುತ್ತೆ, 2047ಕ್ಕೆ ಈ ದೇಶ ಡೆವಲಪ್ಡ್ ಕಂಟ್ರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮೋದಿ ಮೊನ್ನೆ ಭಾಷಣ ಮಾಡ್ತಾ ಹೇಳಿದ್ದಾರೆ, ಈ ದೇಶ ನಾನು 2ನೇ ಟೈಮ್ ಪ್ರಧಾನಮಂತ್ರಿ ಆದಾಗ ಈ ದೇಶವನ್ನು 5ನೇ ಶ್ರೀಮಂತ ರಾಷ್ಟ್ರ ಮಾಡಿದೆ, 5ನೇ ದೊಡ್ಡ ಎಕಾನಮಿ ಮಾಡಿದೆ, 3ನೇ ಸಲ ಬಂದರೆ 3ನೇ ದೊಡ್ಡ ಎಕಾನಮಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ GDPನಲ್ಲಿ ಅಷ್ಟು ದೊಡ್ಡದಾಗಿದ್ರು ಕೂಡ ಇವತ್ತು ಈ ದೇಶದಲ್ಲಿ ಅತ್ಯಂತ ಹೆಚ್ಚಿನ ನಿರುದ್ಯೋಗ ಇದೆ. ನಾವು ಪರ್ ಕ್ಯಾಪಿಟಲ್ ಇನ್ಕಮ್ನ ತಗೊಂಡ್ರೆ ಭಾರತ 132ನೇ ಪ್ಲೇಸಲ್ಲಿದೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ತಗೊಂಡ್ರೆ ಭಾರತ 142ನೇ ಪ್ಲೇಸಲ್ಲಿದೆ. ಈ ರೀತಿ ಡೆವಲಪ್ಮೆಂಟ್ ಅಂದರೆ ಇನ್ನೂ 50 ವರ್ಷಗಳಾದರೂ ಕೂಡ ಭಾರತ ನಿಜವಾದ ಅಭಿವೃದ್ಧಿ ಹೊಂದಿದ ದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರೇನು ಮಾಡ್ತಾ ಇದ್ದಾರೆ, ಮೀಡಿಯಾಗಳ ಮೂಲಕ ಭಾರತ 3ನೇ ಶ್ರೀಮಂತ ರಾಷ್ಟ್ರ ಆಗೋಯಿತು, ಭಾರತ 5ನೇ ಶ್ರೀಮಂತ ರಾಷ್ಟ್ರ ಆಗೋಯಿತು ಅಂತ ಮೀಡಿಯಾಗಳ ಮೂಲಕ ನಮ್ಮಲ್ಲಿ ಭ್ರಮೆಯನ್ನು ಬಿತ್ತಿ ದೇಶ ಮುಂದುವರಿತಿದೆ ನಮ್ಮ ಭ್ರಮೆಯನ್ನು ಬಿತ್ತಿದ್ದಾರೆ. ಹಾಗಾಗಿ ನಾವು ಈ ಭ್ರಮೆಯನ್ನು ಬಿತ್ತಿ ನಮ್ಮನ್ನು ದಿಕ್ಕು ತಪ್ಪಿಸಿ ಅವ್ರಿಗೆ ಅಧಿಕಾರ ಇಟ್ಕೊಂಡು ದೇಶವನ್ನು ಹಾಳು ಮಾಡ್ತಾ ಇದ್ದಾರಲ್ಲ, ಆ ಕಾರಣಕ್ಕೋಸ್ಕರ BJP ಸೋಲಿಸಬೇಕಾಗಿದೆ. ಕಡೆಯದಾಗಿ ಇನ್ನು ಹಲವಾರು ವಿಷಯಗಳಲ್ಲಿ ಒಂದೇ ಒಂದು ಪಾಯಿಂಟ್ ಮುಗಿಸ್ತೀನಿ. ಕಡೆಯದಾಗಿ ನಾವು BJPನ ಸೋಲಿಸಬೇಕಾಗಿರೋ ಅತಿ ಮುಖ್ಯ ಕಾರಣ ಏನು ಅಂತಂದರೆ, ಈಗ ಏನು BJP ಅಧಿಕಾರದಲ್ಲಿದೆ, ಈ BJP ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮಂಥ ಜನಸಾಮಾನ್ಯರಿಗೋಸ್ಕರ ಅಲ್ಲ. ಈ BJP ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಈ ದೇಶದ ಕೆಲವು ಅತಿ ಶ್ರೀಮಂತರನ್ನು ಮತ್ತಷ್ಟು ಅತಿ ಶ್ರೀಮಂತರಾಗಿ ಮಾಡೋದಕ್ಕೋಸ್ಕರ ಮಾತ್ರ. ಮೋದಿಯವರ ಸರ್ಕಾರದ ಅಷ್ಟೂ ಪಾಲಿಸಿಗಳು, ಯಾವುದೇ ಪಾಲಿಸಿ ತಗೊಳ್ಳಿ ನೀವು, ಅಷ್ಟೂ ಪಾಲಿಸಿಗಳು ಅದಾನಿ ಮತ್ತು ಅಂಬಾನಿ ಅಂತವ್ರನ್ನ ಮತ್ತಷ್ಟು ಶ್ರೀಮಂತರನ್ನಾಗಿಸುವ ಕೆಲಸ ಮಾಡುವಂಥ ಗುರಿಯನ್ನು ಹೊಂದಿರತಕ್ಕಂಥ ಪಾಲಿಸಿಗಳು. ಹಾಗಾಗಿ ಮೋದಿ ಮತ್ತು BJP ಮತ್ತು RSS ಇದೆ ಈ ದೇಶದ ಶ್ರೀಮಂತರಿಗೋಸ್ಕರ ಇರ್ತಕ್ಕಂಥ ಪಾರ್ಟಿಗಳೇ ಹೊರತು ಈ ದೇಶದ ಜನಸಾಮಾನ್ಯರಿಗೋಸ್ಕರ ಅಲ್ಲ. ಅದು ಹಲವಾರು ನಿರ್ಧಾರಗಳಿಂದ ನಮಗೆ ಗೊತ್ತಾಗಿದೆ. ಉದಾಹರಣೆಗೆ 2019ರಲ್ಲಿ ಕಾರ್ಪೊರೇಟ್ ಟ್ಯಾಕ್ಸನ್ನು 30%ಇಂದ 22% ಇಳಿಸಿದ್ರು. ಅದರಿಂದ ಈ ದೇಶದ ಸರ್ಕಾರಕ್ಕೆ, ಭಾರತದ ಕೇಂದ್ರ ಸರ್ಕಾರಕ್ಕೆ ಪ್ರತಿ ವರ್ಷ 2 ಲಕ್ಷ ಕೋಟಿ ರೂಪಾಯಿಗಳಷ್ಟು ಲಾಸ್ ಆಗ್ತಾಯಿದೆ. ಅಲ್ಲಿಂದ ಇಲ್ಲಿ ತನಕ ತಗೊಂಡ್ರೆ ಕನಿಷ್ಠ 8ರಿಂದ 10 ಲಕ್ಷ ಕೋಟಿಯಷ್ಟು ಹಣ ನಷ್ಟ ಆಗಿದೆ. ಆದರೆ ಅಷ್ಟು ಹಣ ಕಾರ್ಪೊರೇಟ್ ಕಂಪ್ನಿಗಳಿಗೆ ಮಿಕ್ಕಿದೆ. ಅದೇ ಕಾರಣಕ್ಕೆ ಕೊರೋನಾ ಬಂದಾಗಲೂ ಕೂಡ ಈ ದೇಶದ ಎಕಾನಮಿ ಅಷ್ಟು ಮಟ್ಟಿಗೆ ಬಿದ್ದೋಗಿದ್ದಾಗಲೂ ಕೂಡ, ನಮ್ಮಂಥವರೆಲ್ಲರಿಗೂ ಕಷ್ಟ ಆದರೂ ಕೂಡ ಈ ದೇಶದಲ್ಲಿ ಕರೋನಾ ಬಂದಂಥ ವರ್ಷದಲ್ಲಿ 50 ಜನ ಹೊಸ ಬಿಲಿಯನೇರ್ ನೋಡ್ಕೊಳ್ತಾರೆ. ಕರೋನಾ ಪೀರಿಯಡಲ್ಲಿ ಅದಾನಿಯ ಒಟ್ಟು ಆಸ್ತಿ ಮೌಲ್ಯ 5 ಪಟ್ಟು ಜಾಸ್ತಿ ಆಗ್ತದೆ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡಾಗ ಮತ್ತೆ ಈ ದೇಶದಲ್ಲಿ ಅತ್ಯಂತ ಲಾಭದಲ್ಲಿ ನಡೀತಾ ಇದ್ದಂಥ ಏರ್ಪೋರ್ಟ್ಗಳನ್ನ ಅದಾನಿಯವರಿಗೆ ಪ್ರೆಷರ್ ಬಳಸಿ ಇನ್ಫ್ಲೂಯೆನ್ಸ್ ಮಾಡಿ ಕೊಡಿಸಲಾಗಿದೆ. ED-IT ಪ್ರೆಷರ್, ಉದಾಹರಣೆಗೆ ಮುಂಬೈ ಏರ್ಪೋರ್ಟ್ನ ಯಾರೋ ಬಿಡ್ ಮಾಡಿದಾಗ, ಅದನ್ನು ಕಟ್ಟಿದವ್ರು ಬಿಡ್ ಮಾಡಿದಾಗ ಅದಾನಿಗೆ ಸಿಗಲಿಲ್ಲ ಏರ್ಪೋರ್ಟು. ಅದಾದ 1 ತಿಂಗಳಿಗೆ ಆ ಕಂಪನಿ ಮೇಲೆ ED ರೈಡು, IT ರೈಡ್ ನಡೆಯುತ್ತೆ. ಆಮೇಲೆ ಅನಿವಾರ್ಯವರು ಅದಾನಿಗೆ ಬಿಟ್ಕೊಡ್ತಾರೆ. ಇದು ಈ ದೇಶದಲ್ಲಿ ನಡೀತಕ್ಕಂಥ ವಿದ್ಯಮಾನ. ಅಂದರೆ ಮೋದಿಯವರು ಅತ್ಯಂತ ಸ್ಪಷ್ಟವಾಗಿ ಈ ದೇಶದ ಅತಿ ಶ್ರೀಮಂತರ ಜೊತೆ ನಿಂತಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಈ ಕಾರಣಕ್ಕೋಸ್ಕರ ಅಂದರೆ ಈ ದೇಶದಲ್ಲಿ ಬಡವರಿಗೆ, ಜನಸಾಮಾನ್ಯರಿಗೆ ಯಾವುದೇ ಬೆಲೆ ಇಲ್ಲ. ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೋಸ್ಕರ BJPನ ಸೋಲಿಸಬೇಕಾಗಿದೆ. ಕಡೆಯದಾಗಿ ನೀವು ನೋಡಿದ್ದೀರಾ, ಮೋದಿಯವರು ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ. ಆದರೆ ಯಾರ್ಯಾರ ವಿರುದ್ಧ ಮಾತಾಡಿದಾರೋ, ಯಾವುದೇ ಪಕ್ಷದ, ಕಾಂಗ್ರೆಸ್ಸಲ್ಲಿರಲಿ, JDS-ಅಲ್ಲಿ, ಮತ್ತೊಂದರಲ್ಲಿ ಎಂಥ ಭ್ರಷ್ಟ ಆಗಿರಲಿ, ಅವನ ಮೇಲೆ ED-IT ರೈಡ್ ನಡೆದಿರಲಿ, ಅಂತ ಅವನು ಸ್ವಲ್ಪ ಪಾಪ್ಯುಲರ್ ಆಗಿದ್ದು BJP ಪಕ್ಷಕ್ಕೆ ಹೋದಾಗ ಅವನ ಮೇಲೆ ಯಾವುದೇ ED ರೈಡ್ ಇಲ್ಲ, IT ರೈಡ್ ಇಲ್ಲ, ಕೇಸ್ಗಳನ್ನೇ ವಾಪಸ್ ತಗೊಳ್ಳುವಂಥ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಮೋದಿ ಭ್ರಷ್ಟಾಚಾರ ವಿರೋಧಿ ಅಂತ ಒಪ್ಕೋಬೋದೇ ಯೋಚನೆ ಮಾಡಿ. ಮತ್ತು ಆಪರೇಷನ್ ಕಮಲ ಗೌರ್ಮೆಂಟ್ಗಳನ್ನೇ ಇದು ಮಾಡುವಂಥ ಏನೋ ಸನ್ನಿವೇಶ ಕರ್ನಾಟಕದಲ್ಲೂ ನಡೆದು 2-3 ಸಲ ನಡೀತು. ಇದರಿಂದ ಭ್ರಷ್ಟಾಚಾರ 100 ಪಟ್ಟು 1000 ಪಟ್ಟು ಜಾಸ್ತಿ ಆಗಲ್ಲ, ಯೋಚನೆ ಮಾಡಿ. ಸೊ ಒಟ್ಟಾರೆಯಾಗಿ ಈ ದೇಶ ಕಂಡಂಥ ಅತ್ಯಂತ ಭ್ರಷ್ಟ ಸರ್ಕಾರ ಅಂತ ಇದ್ದರೆ ಈಗಿರ್ತಕ್ಕಂಥ ಕೇಂದ್ರ ಸರ್ಕಾರ. ಆದರೆ ಅಪಾಯಕಾರಿ ಯಾಕೆ ಅಂದರೆ ಅಷ್ಟೊಂದು ಭ್ರಷ್ಟತೆ ಇದ್ರೂ ಕೂಡ ನಮಗೆ ಅದನ್ನು ಅರಿವು ಬರದಂಗೆ ಭ್ರಮೆಗಳ ಮೂಲಕ ನಮ್ಮನ್ನು ಹಿಡಿದಿಟ್ಕೊಂಡಿರೋದು.
ಈ ಕಾರಣಕ್ಕೆ ಅತ್ಯಂತ ಭ್ರಷ್ಟ, ಅತ್ಯಂತ ಅಪಾಯಕಾರಿ, ಮತ್ತು ಇಡೀ ದೇಶವನ್ನು ಕಮ್ಯುನಲ್ ಇದ್ರ ಮೇಲೆ ಒಡೆದಾಡಿ ವೋಟ್ ಬ್ಯಾಂಕ್ ಮಾಡ್ಕೊಳ್ಳುವಂಥ ಒಂದು ಇದು ಕಡೆಗೆ ಸರ್ವಾಧಿಕಾರಕ್ಕೆ ಹೋಗುವಂಥ ಎಲ್ಲ ಹುನ್ನಾರಗಳು ನಡೀತಾ ಇದೆ. ಹಲವಾರು ವಿಷಯಗಳನ್ನ ನಾವು ಮಾತಾಡ್ತಾ ಹೋಗ್ಬೋದು. ಹಾಗಾಗಿ ಇದೆಲ್ಲವನ್ನು ಇಟ್ಕೊಂಡು ಮತ್ತೆ ಒಂದು ಅತ್ಯಂತ ಮುಖ್ಯ ವಿಷಯ ಅಂದರೆ ನಾವು ಯಾವುದೇ ಎಕನಾಮಿಸ್ಟ್ಗಳನ್ನ ಕೇಳಿದ್ರು ಕೂಡ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ಯಾವ ದೇಶದಲ್ಲಿ ಕಮ್ಯುನಲ್ ವೈಲೆನ್ಸ್ ಇರುತ್ತೋ, ಸಮಾಜದಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೋ ಆ ದೇಶ ಆರ್ಥಿಕವಾಗಿ ಮುಂದುವರಿಕೆ ಸಾಧ್ಯನೇ ಇಲ್ಲ ಅಂತ. ಈ ದೇಶದಲ್ಲಿ ಇವರು ತಾವು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಕಮ್ಯುನಲ್ ವೈಲೆನ್ಸು ಮತ್ತೊಂದು ಕ್ರಿಯೇಟ್ ಮಾಡೋದು ನಿಮಗೆಲ್ಲ ಗೊತ್ತಿದೆ. ಈ ಎಲ್ಲ ಕಾರಣಗಳಿಗೋಸ್ಕರ ಈ ದೇಶವನ್ನು ಉಳಿಸೋಕ್ಕೋಸ್ಕರ ಅದಕ್ಕಿಂತ ಮೊದಲು ನಮ್ಮ ರಾಜ್ಯವನ್ನು ಉಳಿಸ್ಕೊಂಡ್ರೆ ದೇಶ ಉಳಿಸೋಕ್ಕೆ ಸಾಧ್ಯ. ಈ ರಾಜ್ಯವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಕರ್ನಾಟಕವನ್ನು ನಿಜವಾದ ಕರ್ನಾಟಕವನ್ನಾಗಿ ಉಳಿಸ್ಕೊಳ್ಳೋಕ್ಕೋಸ್ಕರ BJPಯನ್ನು ನಾವು ಸೋಲಿಸಲೇಬೇಕಾಗಿದೆ ಮತ್ತು ಸೋಲಿಸೋಕ್ಕೆ ಸಾಧ್ಯ ಇದೆ ಅನ್ನೋದು ವಾಸು ಪ್ರೆಸೆಂಟೇಷನ್ ನಿಮಗೆ ಗೊತ್ತಾಗ್ತದೆ, ನಮಗೂ ಗೊತ್ತಾಗ್ತದೆ. ಮತ್ತು ನಂಗೆ ಅತ್ಯಂತ ಖುಷಿ ಆಗ್ತಿರೋದು ಏನಂತಂದರೆ, ನಾವು ಜಾಗೃತ ಕರ್ನಾಟಕ ಅಂತ ಒಂದು ರಾಜಕೀಯ ಆಂದೋಲನ ಶುರು ಮಾಡಿ ಹಲವಾರು ಕೆಲಸಗಳನ್ನ ಮಾಡ್ತಾ ಬಂದು ಇದನ್ನು ಈ ಚಟುವಟಿಕೆಗಳನ್ನ ಮಾಡ್ತಾ ಇರುವಾಗ ನನಗೆ ಅತ್ಯಂತ ಖುಷಿಯಾಗೋ ವಿಚಾರ ಏನು ಅಂತಂದರೆ, ನಮ್ಮ ನಡುವೆ ಸಾವಿರ ಮಂದಿ ಈ ರೀತಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥವ್ರು, ನಮ್ಮ ರಾಜ್ಯ ಅಂದರೆ ಏನು, ನಮ್ಮ ರಾಜ್ಯ ಉಳಿಸ್ಕೋಬೇಕು ಅನ್ನೋ ಭಾವನೆ ಇರ್ತಕ್ಕಂಥವ್ರು ಸಾವಿರ ಮಂದಿ ಇದ್ದೀವಿ. ನಾವೆಲ್ಲ ಒಟ್ಟಾಗಿ ನಿಂತ್ಕೊಂಡ್ರೆ ಮಾತ್ರ ಸಾಲಲ್ಲ, ತುಂಬ ಪ್ಲ್ಯಾಂಡಾಗಿ, ತುಂಬ ಸ್ಟ್ರಾಟಜಿಕ್ಕಾಗಿ ಕೆಲಸ ಮಾಡಲಿಕ್ಕೆ ಅವ್ರಿಗಿಂತ 10 ಪಟ್ಟು ಹೆಚ್ಚಿನ ಸಾಮರ್ಥ್ಯ ನಮಗಿದೆ. ಅವ್ರಿಗೇನು ಸಾಮರ್ಥ್ಯ ಬೇಕಾಗಿಲ್ಲ, ಅವ್ರು ಬರೀ ವಾಟ್ಸಪ್ಪಲ್ಲಿ ಬರೋ ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡ್ಕೊಂಡು ನಾನು ಅದರಲ್ಲಿ ನಂಬ್ಕೊಂಡ್ರೆ ಸಾಕು. ನಮಗೆ ಸಾಮರ್ಥ್ಯ ಬೇಕು, ಸಾಮರ್ಥ್ಯ ಇದೆ. ಹಾಗಾಗಿ ನಮಗೆ ಗೆಲ್ಲೋಕ್ಕೆ ಸಾಧ್ಯ ಇದೆ, ಅವ್ರನ್ನ ಸೋಲಿಸೋಕ್ಕೂ ಸಾಧ್ಯ ಇದೆ. ಆ ಕೆಲಸ ಮಾಡಿ ಕರ್ನಾಟಕವನ್ನು ಉಳಿಸ್ಕೊಳ್ಳೋಣ. ಇಲ್ಲ ಅಂತಂದರೆ ಕರ್ನಾಟಕ ನಾವೇನಾದರೂ ಈಗ ಎಚ್ಚರ ತಪ್ಪಿದ್ರೆ ಕರ್ನಾಟಕ ನಮ್ಮ ಕೈ ತಪ್ಪೋಗುತ್ತೆ. ಒಂದೇ ಒಂದು ಲಾಸ್ಟ್ ಪಾಯಿಂಟ್ ಇದೆ, ಲಾಸ್ಟ್ ಒಂದು ಸೆಂಟೆನ್ಸ್ ಹೇಳ್ತೀನಿ. ಕರ್ನಾಟಕ ಹೇಗಾಗಬೇಕಾಗಿದೆ ಅಂತಂದರೆ, ಹೋದ ಸರಿ ಪುಲ್ವಾಮಾ ಆಗಿದ್ದ ಕಾರಣಕ್ಕೆ ಎಲೆಕ್ಷನ್ ಇಕ್ವೇಷನ್ ಚೇಂಜ್ ಆಯಿತು. ಅದಕ್ಕೆ ಕರ್ನಾಟಕದಲ್ಲೂ ಕೂಡ 25 ಸೀಟ್ ಗೆದ್ದರು BJPಯವರು. ಆದರೆ ನೆನಪಿಸ್ಕೊಳ್ಳಿ ನೀವು, ಪುಲ್ವಾಮಾ ಆಗಿದ್ದಾಗಲೂ ಕೇರಳದಲ್ಲಿ ಗೆಲ್ಲಕ್ಕಾಗಲಿಲ್ಲ ಅವರು, ತಮಿಳ್ನಾಡಲ್ಲಿ ಗೆಲ್ಲಕ್ಕಾಗಲಿಲ್ಲ ಅವರು, ಆಂಧ್ರದಲ್ಲಿ ಗೆಲ್ಲಕ್ಕಾಗಲಿಲ್ಲ. ಯಾಕೆಂದರೆ ಕೇರಳ, ತಮಿಳ್ನಾಡು ಅಂತ ಕಡೆ ಜನಮಾನಸದ ಮಧ್ಯೆ ಒಂದು ಮಟ್ಟದ ಆ್ಯಂಟಿ ಕಮ್ಯುನಲ್, ಆ್ಯಂಟಿ RSS ಮೈಂಡ್ಸೆಟ್ ಇದೆ, ಮನೋಭಾವ ಇದೆ. ಅದನ್ನು ನಾವು ಕರ್ನಾಟಕದಲ್ಲೇ ಹುಟ್ಟಾಕಬೇಕಾಗಿದೆ. ಆ ಕಾರಣಕ್ಕೆ ಈ ಸರಿ ನಾವು ಮಾಡಬೇಕಾಗಿರೋದಂದರೆ, ಬೈ ಎನಿ ಚಾನ್ಸ್ ದೇಶದಲ್ಲಿ ಎಲ್ಲ ಕಡೆ BJP ಗೆಲ್ತು ಅಂತಲೇ ಇಟ್ಕೊಳ್ಳಿ, ನಾವು ಕರ್ನಾಟಕದಲ್ಲಿ ಕನಿಷ್ಠ 22 ಸೀಟ್ಗಳಲ್ಲಿ 23 ಸೀಟ್ಗಳಲ್ಲಿ BJPನ ಸೋಲಿಸಿ ನಾವು ಕರ್ನಾಟಕ ಈಗ ಹುಟ್ಟಿದೆ ಅನ್ನೋ ಮೆಸೇಜನ್ನು ಕೊಡಬೇಕಾಗಿದೆ. ನಮಸ್ಕಾರ. ಬಸವರಾಜ್ ಅವರಿಗೆ ಧನ್ಯವಾದಗಳು. BJP ಯಾಕೆ ಸೋಲಿಸಬೇಕು ವಿಷಯ ಬಗ್ಗೆ ಹೇಳಿ. ಈಗ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಸೌಮ್ಯ ಕೊಡಲು ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕಂತ ಮನವಿ ಮಾಡಬಹುದು. ಚೀಟಿ ಬರೋಕ್ಕೆ ಮುಂಚೆ 10 ನಿಮಿಷದಲ್ಲಿ ಮಾತು ಮುಗಿಸ್ತೀನಿ. ಯಾಕಂದರೆ ನಮಗೆ ಇಲ್ಲಿ ಸೇರಿರೋ ಎಲ್ಲರಿಗೂ ತುಂಬ ಕ್ಲಾರಿಟಿ ಇದೆ ನಾವು ಯಾಕಾಗಿ ಇಲ್ಲಿ ಸೇರಿದ್ದೀವಿ ಅಂತ ಹೇಳಿ. ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಬೇಕಾಗಿಲ್ಲ. ಬಸವರಾಜ್ ಅವರು ಏನು ಮಾತಾಡಿದ್ರು, ಸ್ಟ್ಯಾಟಿಸ್ಟಿಕ್ ವೈಸ್ ಅವರು ತುಂಬ ಪರ್ಫೆಕ್ಟ್ ಇರ್ತಾರೆ. ತುಂಬ ಬ್ರಾಡ್ ಕ್ಯಾನ್ವಾಸಲ್ಲಿ ಅವರು ಮಾತಾಡಿದ್ರು ಕರ್ನಾಟಕದಲ್ಲಿ BJP ಯಾಕೆ ಸೋಲ್ಬೇಕು ಅಂತ. ಅವ್ರು ಟಚ್ ಮಾಡದೇ ಇರೋ ಕೆಲವೊಂದು ವಿಷಯಗಳನ್ನ ನಾನು ಹೇಳೋಕ್ಕೆ ಬಯಸ್ತೀನಿ. ನನ್ನ ಮಾತುಗಳು ತುಂಬ ಸ್ಟ್ಯಾಟಿಸ್ಟಿಕ್ ವೈಸ್ ಇರೋದಿಲ್ಲ. ನನ್ನ ವೃತ್ತಿಯಿಂದ ಉಪನ್ಯಾಸಕ್ಕೆ ನಾನು ಪ್ರತಿನಿತ್ಯ ನೋಡುವಂಥ ಕೆಲವು ಘಟನೆಗಳಿಗೋಸ್ಕರ ನಾನು ಕರ್ನಾಟಕದಲ್ಲಿ BJPನ ಯಾಕೆ ಸೋಲಿಸಬೇಕು ಅಂತ ಈ ಗೋಷ್ಠಿಯ ಅಧ್ಯಕ್ಷತೆ ನಾವು ವಹಿಸ್ಕೊಂಡಿರೋದು ಆ ಮಟ್ಟಿಗೆ ನನ್ನ ಅದೃಷ್ಟ ಅಂತ ಭಾವಿಸ್ಕೊಳ್ತೀನಿ. ಯಾಕೆಂದರೆ ಈ ಮೂಲಕ ನಾವು ಸಂದೇಶ ಕೊಡ್ಬೋದು ಅಂತ ಹೇಳಿ ಭಾವಿಸ್ಕೊಳ್ತೀನಿ. ನಾನು ವೃತ್ತಿಯಿಂದ ಉಪನ್ಯಾಸಕಿ. ನನ್ನ ಈ ಉಪನ್ಯಾಸ ವೃತ್ತಿಯಲ್ಲಿ ಕಳೆದ 2 ಇತ್ತೀಚಿನ ಘಟನೆಗಳಿಗಾಗಿ ನಾನು ಕರ್ನಾಟಕದಲ್ಲಿ BJPನ ಯಾಕೆ ಸೋಲಿಸಬೇಕು ಅನ್ನೋದು ಸಂದೇಶವನ್ನು ಕೊಡ್ತೀನಿ. ಅದಕ್ಕೂ ಮುಂಚೆ ಬಸವರಾಜ್ ಅವರು ಮಾತಾಡ್ತಾ ಒಂದು ಕೊನೆ ಮಾತುಗಳನ್ನ ಹೇಳೋದಕ್ಕೆ ಪೂರಕವಾಗಿ ಕವಿ ಕುವೆಂಪು ಅವರ ಒಂದೇ ಒಂದು ಸಾಲನ್ನು ನಾವಿಲ್ಲಿ ಹೇಳಬೇಕು. ಇಡೀ ದೇಶದಲ್ಲಿ BJP ಬಂದರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕರ್ನಾಟಕದಲ್ಲಾದರೂ ನಾವು BJP ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಕವಿ ಕುವೆಂಪು ಅವರ ಅಖಂಡ ಕರ್ನಾಟಕ ಪದ್ಯದ ಕೊನೆಯ ಸಾಲುಗಳಾಗಿದೆ. ಕರ್ನಾಟಕ ಎಂದರೇನು ಹೆಸರುಗಳಿಗೆ ಮಣ್ಣಿಗೆ ಮಂತ್ರಕಣ, ಶಕ್ತಿಕಣ, ಬೆಂಕಿಕಣ, ಸಿಡಿಲುಕಣ, ಕಾವ ಕೊರುವ ಬಲವ ಪಡೆದ
ಕ್ಲಾಸ್ ರೂಮಿಂದ ಬಂದು ಹೇಳ್ತಾರೆ, ನೀವು ಎಷ್ಟೇ ದೇವರು ಮಹಾದೇವ ಅವ್ರ ಬಗ್ಗೆ ಪಾಠ ಮಾಡಿದ್ರು ಚಿಂತೆ ಇಲ್ಲ, ಆ ವಿಷಯವಾಗಿ ಆ ಚಾಪ್ಟ್ರಿಂದ ಒಂದು ಪ್ರಶ್ನೆ ಬಂದರೂ ಕೂಡ ನಾನು ಎಕ್ಸಾಮಲ್ಲಿ ಫೇಲ್ ಆದರೂ ಪರವಾಗಿಲ್ಲ, ಆ ಪ್ರಶ್ನೆಗೆ ನಾನು ಉತ್ತರಿಸಲ್ಲ ಮೇಡಮ್ ಅಂತಾರೆ. ಎಕ್ಸಾಮಲ್ಲಿ ನಾನು 10 ಸಲ ಫೇಲ್ ಆದರೂ ಚಿಂತೆ ಇಲ್ಲ, ದೇವರು ಮಹಾದೇವ ಅವರ ಪಠ್ಯದಿಂದ ಬರುವ ಅಥವಾ ಆ ಕ್ಯಾಟಗರಿಯಿಂದ ಬರುವ ಯಾವುದೇ ಒಬ್ಬ ವ್ಯಕ್ತಿಯ, ಕವಿಯ, ಲೇಖಕನ ಪಾಠಕ್ಕೆ ನಾನು ಉತ್ತರಿಸಲ್ಲ, ನಾನು ಫೇಲ್ ಆದರೂ ಚಿಂತೆ ಇಲ್ಲ ಅಂತ. ಸೊ ಇಷ್ಟು ಮಟ್ಟಿಗೆ ನಮ್ಮ ಮಕ್ಕಳ ತಲೆ ಹಾಳಾಗಿದೆ. ಮುಂದಿನ ಎಲೆಕ್ಷನ್ ನಾವು ಗಮನದಲ್ಲಿ ಇಟ್ಕೊಂಡ್ರೆ ಮುಂದಿನ ಎಲೆಕ್ಷನ್ ಹೊತ್ತಿಗೆ ಆಡ್ ಆನ್ ಆಗುವ ಮತದಾರರ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ. ಹಾಗೆಲ್ಲ ಆಡ್ ಆಗೋರು ನಾನು ಈಗ ಹೇಳಿದ ಏಜ್ ಗ್ರೂಪ್ನ ಮಕ್ಕಳೇ. ಯಾವ ಪಕ್ಷಕ್ಕೆ, ಬಿಜೆಪಿಗೆ ಸ್ಪಷ್ಟವಾದ ಪರಿಕಲ್ಪನೆ ಇದೆ, ನಾವು ಎಲ್ಲಿ ಅಲುಗಾಡಿಸ್ಬೇಕು ಅಂತ ಹೇಳಿ. ಹಾಗಾಗಿನೇ ಶಾಲಾ ಕಾಲೇಜುಗಳನ್ನ ತಮ್ಮ ಮುಖ್ಯ ಕೇಂದ್ರಗಳನ್ನಾಗಿಸ್ಕೊಂಡ್ರು, ಹಿಜಾಬ್ನಂತಹ ಗಲಾಟೆಯನ್ನು ಮಾಡಿಸಿದ್ರು. ನನ್ನ ಒಬ್ಬರು ಸ್ಟೂಡೆಂಟ್ ಹೇಳ್ತಾರೆ, ಇನ್ನೊಂದ್ಸಲ ಲಾಕ್ಡೌನ್ ಥರ ಏನಾದರೂ ಒಂದು ಆಗಬೇಕಿತ್ತು ಮೇಡಮ್, ಏನಕ್ಕೆ ಕೊರೋನಾ ಎಲ್ಲ ಹೋಗಿದೆ ಅಲ್ಲ, ಅಟ್ಲೀಸ್ಟ್ ಹಿಜಾಬ್ ಅದು ಮತ್ತೊಂದ್ಸಲ ರಿಪೀಟ್ ಆಗಬೇಕು ಮೇಡಮ್, ಆರಾಮಾಗಿ ಮನೇಲಿರ್ಬೋದಲ್ಲ ನಾವು. ಈ ಥರದ ಮನಸ್ಥಿತಿಗಳನ್ನ ಹುಟ್ಟಾಕಿಸ್ತಾ ಇದೆ ಒಂದು ಪಕ್ಷ. ಇನ್ನೂ 16, 17, 18 ಆ ಹರೆಯದಲ್ಲಿರುವಂತಹ ಮಕ್ಕಳ ತಲೆಯನ್ನು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಪಳಗಿಸೋ ಹಾಗೆ ಮಾಡಿ, ತಾವು ಕಂಡಿದ್ದೇ ಸತ್ಯ, ಕೇಳಿದ್ದೇ ಸತ್ಯ, ಓದ್ತಾ ಇರೋದೇ ಸತ್ಯ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರಲ್ಲ. ಈ ಕಾರಣಕ್ಕಾಗಿ ನಾವು ಕರ್ನಾಟಕದ ಬಿಜೆಪಿಯನ್ನು ಸೋಲಿಸಲೇಬೇಕು. ಇಲ್ಲಾಂದರೆ ಕುವೆಂಪು ಹೇಳೋ ಸರ್ವ ಜನಾಂಗದ ಶಾಂತಿಯ ತೋಟ ಉಳಿಯಲಿಕ್ಕೆ ಸಾಧ್ಯನೇ ಇಲ್ಲ ಕರ್ನಾಟಕ ಅನ್ನೋದನ್ನು ನಾವು ಎಚ್ಚರದಲ್ಲಿ ಇಟ್ಕೊಂಡು ನಮ್ಮ ಮುಂದಿನ ಏನು ಮುಂದಿನ ಮಕ್ಕಳಿಗೆ, ಮುಂದಿನ ಪ್ರಜೆಗಳು ನಾನು ಹೇಳ್ತೀನಿ, ಆ ಭವಿಷ್ಯವನ್ನೇ ಹಾಳು ಮಾಡ್ತಾ ಇರಲಿಲ್ಲ, ಆ ಕಾರಣಕ್ಕಾಗಿ ಸೋಲಿಸಬೇಕು ಅಂತ. ಇನ್ನು ತೀರಾ ಇತ್ತೀಚೆಗೆ ಅಂದರೆ ನಿನ್ನೆ ನಾನು ನಡೆದಂಥ ಒಂದು ಘಟನೆ, ನನ್ನ ವೃತ್ತಿ ಬದುಕಿನಲ್ಲಿ ನಡೆದ ಘಟನೆ. ವಿದ್ಯಾಸಂಸ್ಥೆ ಹೆಸರು ಬೇಡ, ಅಲ್ಲಿ ನಾವು ಗಣರಾಜ್ಯೋತ್ಸವ ಆಚರಿಸಲ್ಲ, ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲ್ಲ, ಆದರೆ ಯಾರೋ ದಾಸರ ಆರಾಧನೆಯಿಂದ ಅದ್ದೂರಿಯಾಗಿ ಆಚರಿಸ್ತೀವಿ. ಕೊನೆ ಕೇಸರಿ ಬಾತನ್ನ ಪ್ರಸಾದ ಕೊಡ್ತೀವಿ. ಜೊತೆಗೆ ನೀವು ಹೇಳಿದ್ರಲ್ಲ, ರಘುಪತಿ ರಾಘವ ರಾಜನ ಎಲ್ಲ ದೇಶದೆಲ್ಲೆಡೆ, ರಾಜ್ಯದೆಲ್ಲೆಡೆ ನಾವು ಮೊಳಸೋಣ, ಈಶ್ವರ ಅಲ್ಲ ತೇರೆ ನಾವು ಸಬಕೋ ಸನ್ಮತಿ ದೇವರುವಾನ್ ಅಂತ ಹೇಳಿದ್ರು, ಗಾಂಧೀಜಿಯವರು ಹೇಳಿದ್ರು ಅಂತ. ಆ ಹಾಡನ್ನ ಕೊನೆಗೆ ಭಜನೆ ರೂಪದಲ್ಲಿ ಹೇಳ್ಕೊಡ್ತಾರೆ. ಅದರಲ್ಲಿ ಈ ಸಾಲು ಬರುತ್ತೆ ಅಂತ ನಾನು ಕರ್ಕೊಂಡು ಕೂತ್ಕೊಂಡಿದ್ದೆ, ಈಶ್ವರ ಅಲ್ಲ ತೇರೆ ನಾವು ಸಬಕೋ ಸನ್ಮತಿ ದೇವರುವಾನ್ ಅಂತ. ಬರಲೇ ಇಲ್ಲ ಕೊನೆಗೂ ಸಾಲದು. ಪೂರ್ತಿ ಹಾಡಿನ ಸಾಹಿತ್ಯವನ್ನೇ ಬದಲಾಯಿಸಿದ್ದಾರೆ. ಸುಂದರ ವಿಗ್ರಹ ಮೇಘ ಶ್ಯಾಮ ಗಂಗಾ ತುಳಸಿ ಪಾವನ ನಾಮ ಅಂತ ಹೇಳಿ ಇಡೀ ಹಾಡಿನ ಸಾಹಿತ್ಯವನ್ನೇ ಬದಲಾಯಿಸಿದ್ದಾರೆ. ಅಲ್ಲಿಗೆ ಪೂರ್ತಿಯಾಗಿ ಗಾಂಧಿಯನ್ನು ಕೊಂದುಬಿಟ್ರು ಅಂತ ಹೇಳಿ ನನಗೆ ನಿನ್ನೆಗೆ ಕನ್ಫರ್ಮ್ ಆಗ್ಬಿಟ್ಟು. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಕರ್ನಾಟಕದಿಂದ ಬಿಜೆಪಿಯನ್ನು ಸೋಲಿಸಲೇಬೇಕಾಗಿದೆ, ಓಡಿಸಲೇಬೇಕಾಗಿದೆ. ನನಗೆ ಹೇಳಬೇಕಾಗಿದೆ ಇಷ್ಟೇ ಮಾತು. ಇನ್ನೊಂದು ಸಮುದಾಯಗಳ ಬಗ್ಗೆ ಮಾತಾಡ್ತಾ ಬಸವರಾಜ್ ಅವರು ಶಿವನಲ್ಲೇ ಮಾತಾಡಿದ್ರು. ನಮಗೆ ಇಲ್ಲಿರೋ ಎಲ್ಲರಿಗೂ ಕೂಡ ಜಾತಿ ಒಳಗಿದ್ದು ಜಾತ್ಯತೀತರಾಗಿರೋರು ನಾವು ಅಂತ ನನಗೊಂದು ಸ್ಪಷ್ಟವಾದ ಕಲ್ಪನೆ ಇದೆ. ಜಾತಿ ಒಳಗಡೆ ಗುರುತಿಸ್ಕೊಳ್ಳೇಬೇಕು, ಅದು ಭಾರತದಲ್ಲಿ ಅನಿವಾರ್ಯ. ಆದರೂ ನಾವು ಜಾತ್ಯತೀತರಾಗಿ ಕಡೆ ಪಕ್ಷ ಇರೋರಾದರು ಅಂತ ಹೇಳಿ ನಾವು ಮುಂದಿನ ದಿನಗಳಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂದರೆ ಸಣ್ಣ ಸಣ್ಣ ಗುಂಪುಗಳಲ್ಲಿ ಕೆಲಸ ಮಾಡಲೇಬೇಕು. ಅದು ನಮ್ಮ ಜಾತಿಯ ಮೂಲಕನೇ ಮಾಡಬೇಕು ಅನ್ನೋ ಒಂದು ಕ್ಲಾರಿಟಿ ನನಗೆ ಇತ್ತೀಚೆಗೆ ಬರ್ತಾ ಇದೆ. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆಯವರು, ಹೊಸನಗರ ತಾಲೂಕಿನವರು. ಹೊಸನಗರ ಈಗ ಹೇಳಿ ಹೊಸನಗರ ಅಂತಂದರೆ ಅಲ್ಲಿ ಈಡಿಗ ಕಮ್ಯುನಿಟಿ ಮೇನ್ ಆಗಿ, ನಾನು ಈಡಿಗ ಕಮ್ಯುನಿಟಿಗೆ ಸೇರಿದವಳು, ದೇವರ ಜನಾಂಗಕ್ಕೆ ಸೇರಿದವಳು. ನಿಮ್ಗೆ ಗೊತ್ತಿದೆ, ಹೊಸನಗರ ಅನ್ನೋ ಒಂದು ವಿಧಾನಸಭಾ ಕ್ಷೇತ್ರವೇ ಸತ್ತು ಹೋಗಿ ಸುಮಾರು ವರ್ಷಗಳಾಗೋಗಿದೆ. ಅದನ್ನು ಉಳಿಸಲೇ ಇಲ್ಲ. ನಾವು ಈ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರ್ತೀವಿ. ಮೆಜಾರಿಟಿ ಇರೋದು ಅಲ್ಲಿ ಮುಳುಗಡೆ ಭಾಗದ ಸಂತ್ರಸ್ತರು ಎಲ್ಲರೂ ದೇವರ ಜನಾಂಗದವರೇ. ನಿಮ್ಗೊಂದು ಚೆನ್ನಾಗಿ ಗೊತ್ತಿರಬೇಕು, ಕರ್ನಾಟಕದಲ್ಲಿ ಬಿಜೆಪಿಯ ಆಗಮನಕ್ಕೆ ಅಡಿಪಾಯ ಹಾಕಿದವರು ಯಡಿಯೂರಪ್ಪನವರಲ್ಲಿ ಎರಡು ಮಾತಿಲ್ಲ. 16 ವರ್ಷಗಳ ಅವರ ಎಷ್ಟೋ ಪ್ರಯತ್ನಗಳಿಗೂ ಕೂಡ ಸಾಧ್ಯ ಆಗಿರಲಿಲ್ಲ. ಬಿಜೆಪಿಯ ಒಂದು ಭದ್ರಕೋಟೆಯನ್ನು ಕಟ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು ಅದು ನಮ್ಮ ಜಾತಿಯ ಬಂಗಾರಪ್ಪನವರ ಮೂಲಕ ಅನ್ನೋದು ಎಲ್ರಿಗೂ ಗೊತ್ತಿದೆ. ಯಾವಾಗ ಬಂಗಾರಪ್ಪನವರು ಬಿಜೆಪಿಯನ್ನು ಸೇರಿದ್ರು ಅವತ್ತು ಡ್ಯಾಮೇಜ್ ಆಗಿರೋದು ಇವತ್ತೂ ಸರಿಯಾಗೋದಕ್ಕಾಗಲೇ ಇಲ್ಲ. ಎಷ್ಟು ಮಟ್ಟಿಗೆ ನನ್ನ ಜಾತಿ ಸಮುದಾಯವನ್ನು ಒಡೆದಿದೆ ಅಂತ ಅಂದರೆ, ನಮ್ಮ ವಾಟ್ಸಪ್ನಲ್ಲಿ ದೇವರ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ತಕ್ಷಣ ನೋಡ್ತಾ ಇದ್ರೆ ನಿಜವಾಗ ಆ ಗ್ರೂಪಲ್ಲಿ ಯಾಕಿದೀವಿ ಅಂತ ಅನಿಸ್ತಾ ಇರುತ್ತೆ. ಅದರಿಂದ ಆಚೆ ಬರೋಣ ಅಂತ. ಬಟ್ ಆಚೆ ಬರೋದು ಅದಕ್ಕೆ ಸೊಲ್ಯೂಷನ್ ಅಲ್ಲ, ಅಲ್ಲಿದ್ದೇ ಏನಾದರೂ ಮಾಡಬೇಕು ಅನ್ನೋದು ಕೂಡ ಎಲ್ಲೋ ಒಂದು ಭರವಸೆ. ಹಾಗಾಗಿ ನಾವು ನಾನು ಅದಕ್ಕೆ ಹೇಳಿದ್ವಿ, ಇಲ್ಲಿರೋ ಎಲ್ಲರಿಗೂ ಸ್ಪಷ್ಟತೆ ಇದೆ, ನಾವು
ನಮ್ಮ ದೂರ ಉದ್ದೇಶ ಕರ್ನಾಟಕದಿಂದ ಬಿಜೆಪಿಯನ್ನು ಹೊರ ಹೋಗಿಸ್ಬೇಕಾಗಿರೋದ್ರಿಂದ ಸಣ್ಣ ಸಣ್ಣ ಘಟಕಗಳಲ್ಲಿ ನಮ್ಮ ಕೆಲಸವನ್ನು ನಾವು ಮಾಡಲೇಬೇಕು. ಆ ಕಾರಣಕ್ಕೋಸ್ಕರ ಇನ್ನೊಂದು ಮಹಿಳೆಯಾಗಿ ನಾನು ಹೇಳಲೇಬೇಕು, ಜಾಗೃತ ಕರ್ನಾಟಕಕ್ಕೆ ಬಹುಶಃ ಇದು ಬಾಬಾ ಸಾಹೇಬರು ಕೂಡ ಇದನ್ನೇ ನಂಬಿಕೆ ಅನಿಸುತ್ತೆ. ಯಾವುದೇ ಸಂಘಟನೆಗಳಾಗಲಿ ಯಾವುದೇ ಚಳುವಳಿಗಳಾಗಲಿ ಮಹಿಳೆಯರನ್ನ ಒಳಗೊಳ್ಳದೆ ಅದು ಸಕ್ಸಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಹೆಚ್ಚು ಹೆಚ್ಚು ಮಹಿಳಾ ಸಂಘಟನೆಗಳನ್ನ ನಾವು ಒಳಗೊಳ್ಳಲೇಬೇಕು. ಹೆಂಗಾಗುತ್ತೆ ಅಂದರೆ ಎಲೆಕ್ಷನ್ ಹಿಂದಿನ ದಿನ ರಾತ್ರಿ ಒಂದು 500-600 ರೂಪಾಯಿ ಸೀರೆ ಕೊಟ್ಟರೆ ವೋಟ್ ಚೇಂಜ್ ಆಗಿಬಿಡುವಂಥ ಚಾನ್ಸಸ್ ನಮ್ಮ ಮಹಿಳೆಯರಿದೆ. ಅದಕ್ಕೆ ಸಮಸ್ಯೆ ಏನು ಕೇಳಿದ್ರೆ ಮತ್ತೆ ಅದೇ ಎಜುಕೇಷನ್ನ ಅಂತ ಹೇಳಿ ಅನಿಸುತ್ತೆ. ಈ ಸ್ವಸಹಾಯ ಸಂಘಗಳ ಮಹಿಳೆಯರನ್ನು ನಾವು ಹೆಚ್ಚು ಒಳಗೊಳ್ಬೇಕಾಗುತ್ತೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಯಾಕೆಂದರೆ ನೀವು ಸ್ವಸಹಾಯ ಸಂಘಗಳ ಮಹಿಳೆಯರನ್ನ ಗಮನಿಸ್ತಾ ಹೋದರೆ ನಿಮಗೆ ಎಲ್ಲೂ ಮೇಲ್ವರ್ಗದ ಮಹಿಳೆಯರು ಸಿಗದೇ ಇಲ್ಲ. ನನ್ನ ಹೊಸನಗರ ತಾಲೂಕನ್ನೇ ನಾನು ಗಮನಿಸ್ತಾ ಇರ್ತೀನಿ, ಸುಮಾರು 200 ಸ್ವಸಹಾಯ ಸಂಘಗಳಿದೆ ಅಂತ ಹೇಳಿ. 200 ಸಂಘಗಳು ಅಂತಂದರೆ ಒಂದೊಂದು ಸಂಘದಲ್ಲಿ 20-20 ಮಹಿಳೆಯರು, 20-25 ಅಂತ ಅಂದ್ರೆ ನಾವು ಎಲ್ಲೇ ನೋಡಿದ್ರು ಕೂಡ ಅದು ಶೂದ್ರ, ಹಿಂದುಳಿದ ಮತ್ತು ದಲಿತ ಸಮುದಾಯದ ಹೆಣ್ಮಕ್ಳೇ ಸಂಘಗಳನ್ನ ಕಟ್ಕೊಂಡಿರೋದು. ಅಲ್ಲಿ ಮೇಲ್ವರ್ಗದ ಹೆಣ್ಮಕ್ಳು ಯಾರು ಆ ಸಂಘ ಸೇರಕ್ಕೆ ಬಯಸಿದ್ರು ಕೂಡ ಅವರೇ ಅದರ ಲೀಡರ್ಶಿಪ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಗೊತ್ತೇ ಇದೆ, ಹೇಳ್ಬೇಕು, ಜಾತಿ ತುಂಬ ಕಾಂಪ್ಲೆಕ್ಸ್ ಇಂದ ಇದೆ. ನಾವು ಹಾಗಾಗಿ ಕೆಲವು ಸ್ಟ್ರಾಟಜಿನಲ್ಲಿ ಈ ಮಹಿಳಾ ವರ್ಗಗಳು ಒಳಗೊಳ್ಳಬೇಕು ಅನ್ನೋದು ನನ್ನ ಒಂದು ಸಜೆಷನ್ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ. ಬೆಂಗಳೂರಿನಂತಹ ದೊಡ್ಡ ಊರುಗಳಲ್ಲಿದ್ದಾಗ ನಮಗೆ ಹೌದಾ ಸುಧೀರ್ ಸರ್ ಹೇಳ್ಬೇಕಾದ್ರೆ ನನಗೂ ಹಂಗೆ ಅನಿಸ್ತು, ಬಿಜೆಪಿ ಗೆಲ್ಸಕ್ಕಾಗತ್ತಾ ಅಂತ ಕೇಳಿದ್ರೆ ನನಗೂ ಮನಸ್ಸೊಳಗಡೆ ಎಲ್ಲೋದೆ, ಕಷ್ಟ ಆಗೋದೇ ಇದೆ ಸರ್ ಹೇಳ್ಕೊಳ್ಳೋದೇ. ಬಟ್ ಪ್ರಯತ್ನ ನಿಲ್ಲಿಸಲೇಬಾರ್ದು. ನಾವು ಇಂದಲ್ಲ ಇಲ್ಲ ಇಂದಲ್ಲ ನಾವು ಮತ್ತೊಂದು ಆಪ್ಷನ್ನ ಇಟ್ಕೊಳ್ಬಾರ್ದು. ನಮ್ಮ 100% ನಾವು ಈ ಸಲ ಹಾಕಲೇಬೇಕಾಗಿದೆ. ಇಲ್ಲ ಅಂತಂದರೆ ಕರ್ನಾಟಕ ಒಂದೇ ಅಲ್ಲ, ಭಾರತವೂ ಕೂಡ ಭಾರತ ಉಳಿಯೋದಿಲ್ಲ. ವಿವಿಧತೆಯಲ್ಲಿ ಏಕತೆಯನ್ನು ಸಾರುವಂತಹ ನಾಡಾಗಿ ಉಳ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಮನೆಗೆದ್ದು ಮಾರ್ಗೆದ್ದು ಅಂತ ಹೇಳ್ತಾರೆ. ಆ ಪ್ರಯತ್ನ ನಾವು ನಮ್ಮ ಮನೆ ಕರ್ನಾಟಕದ ಮೂಲಕ ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಜಾಗೃತ ಕರ್ನಾಟಕಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸಿ ವಂದನೆಗಳು.